ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಇನ್ನೊಂದು ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ನೀವು ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ದೇವರ ವಾಕ್ಯನ ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಟ್ಯೂನ್ ಮಾಡಿದ್ದೀರಾ. ನಿಮಗೂ ಸಹ ನನ್ನ ವಂದನೆಗಳು. ಕೇಳಿಸ್ಕೊಳ್ಳಿ ದೇವರ ವಚನ. ನಿಮ್ಮ ಆತ್ಮ ದೇವರ ವಚನದಲ್ಲಿ ಸ್ಟ್ರಾಂಗ್ ಆಗಿರೋದಾದರೆ ನಿಮ್ಮ ಲೈಫಲ್ಲಿ ಬರೋ ಚಾಲೆಂಜಸ್ನ ನೀವು ಈಸಿಯಾಗಿ ಎದುರಿಸ್ತೀರಾ ಮತ್ತು ಅವುಗಳ ಮೇಲೆ ಜಯ ಸಿಗುತ್ತೆ. ಯಾಕೆಂದರೆ ದೇವರ ವಚನ ಇಬ್ಬಾಯಿ ಕತ್ತಿ. ದೇವರ ವಚನದಿಂದ ನೀವು ಯುದ್ಧ ಮಾಡಿ ನಮ್ಮ ಸ್ವಂತ ಬಲದ ಮೇಲೆ ನಮ್ಮ ಕೈಲಿ ಎಷ್ಟಿದೆ, ನಮ್ಮ ಟ್ಯಾಲೆಂಟ್ ಎಷ್ಟು, ನಮ್ಮ ಜ್ಞಾನ ಎಷ್ಟು, ನಮಗೆಷ್ಟು ಹಣ ಇದೆ, ನಮಗೆಷ್ಟು ಬಲ ಇದೆ ಅನ್ನೋದ್ರ ಮೇಲೆ ನಾವು ಡಿಪೆಂಡಾಗಿ ಲೋಕದಲ್ಲಿರೋ ಚಾಲೆಂಜಸ್ನ ಎದುರಿಸೋಕ್ಕೋದ್ರೆ ಕಷ್ಟ. ಯಾಕೆಂದರೆ ನಮ್ಮ ಬಲದಲ್ಲಿ ನಾವು ಇರುವಂಥ ಚಾಲೆಂಜಸ್ನ ಗೆಲ್ಲೋದಕ್ಕಾಗಲ್ಲ. ಅದಕ್ಕೆ ದೇವರ ದಯೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇದು ಒಂದು ಪ್ರಧಾನವಾದ ಸಬ್ಜೆಕ್ಟ್ ಅಂತಲೇ ಅಂದ್ಕೊಳ್ಳಿ. ದೇವರ ದಯೆ ಮೇಲೆ ಆತುಕೊಂಡು ಬದುಕೋದನ್ನು ನೀವು ಕಲ್ತ್ಕೊಂಡ್ರೆ ದಿನ ದಿನ ಬರೋ ಚಾಲೆಂಜಸ್ ಮೇಲೆ ದೇವರು ನಿಮಗೆ ಜಯ ಕೊಡ್ತಾರೆ. ಯಾಕೆಂದರೆ ದೇವರನ್ನು ಮೀರಿ ನಿಮ್ಮನ್ನು ಯಾರೂ ಹರ್ಟ್ ಮಾಡೋಕ್ಕಾಗಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಡಿಸೈಡ್ ಆಗಿರೋರು, ಅವರನ್ನು ಮೀರಿ ನಿಮ್ಗೆ ಯಾರೂ ಆಶೀರ್ವಾದ ಬರೋದಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ ದೇವರ ಚಿತ್ತ ನೀವು ಚೆನ್ನಾಗಿರಬೇಕು ಅಂತ. ಸೊ ನಾವೇನು ಮಾಡಬೇಕು, ದೇವರ ಚಿತ್ತ ಜೊತೆ ನಾವು ಒಂದು ಅಗ್ರಿಮೆಂಟ್ ಮಾಡಬೇಕಷ್ಟೆ. ದೇವರೇ, ನಿನ್ನ ಚಿತ್ತ ನಾನು ಚೆನ್ನಾಗಿರಬೇಕು, ಪ್ರತಿದಿನ ಚೆನ್ನಾಗಿರಬೇಕು ಅಂತ ದೇವ್ರ ಚಿತ್ತ. ಸೊ ಆ ಚಿತ್ತದಲ್ಲಿ ನಾನು ಸಹ ನನ್ನ ನಂಬಿಕೆಯನ್ನು ಬೆರೆಸಿ ಚೆನ್ನಾಗಿರ್ತೀನಿ ದೇವರೇ ನಿನ್ನ ಚಿತ್ತದ ಪ್ರಕಾರ ಅಂತ ಹೇಳಿ ದಿನ ದಿನ ದೇವರ ವಚನದಲ್ಲಿ ಅಗ್ರಿ ಮಾಡ್ಕೊಂಡು ಹೋಗೋದೇ ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿ ಬದುಕ್ಬೋದು ನೀವು. ಸೊ ಈ ಒಂದು ಸಬ್ಜೆಕ್ಟ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಪ್ರಾರ್ಥನೆ ಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು, ಒಳ್ಳೆಯ ಕಾರ್ಯಗಳನ್ನು ದೇವರು ಖಂಡಿತವಾಗಿ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ ದೇವ. ದೇವರ ದಯೆ ಎಂಬ ವಿಷಯದಲ್ಲಿ ನಿಮ್ಮ ವಚನಗಳು, ನಿಮ್ಮ ಆಲೋಚನೆ, ನಿಮ್ಮ ಜ್ಞಾನ ನಮ್ಮೆಲ್ಲರಿಗೂ ನೀವು ಪ್ರಕಟ ಮಾಡಬೇಕಾಗಿ ಬೇಡ್ಕೊತೀನಿ ಕರ್ತನೆ. ಈ ಒಂದು ವಿಷಯದಲ್ಲಿ ಇರುವಂಥ ಆಳವಾದ ಸತ್ಯಗಳನ್ನು ನಮಗೆ ತಿಳಿಯಪಡಿಸ್ಬೇಕಾಗಿ ಬೇಡ್ತೀನಿ ಕರ್ತನೆ. ನಾವು ತಿಳಿಯದ ಗೂಢಾರ್ಥಗಳನ್ನು ತಿಳಿಯಪಡಿಸ್ತೀನಿ ಅಂತ ಹೇಳಿ ನಿಮ್ಮ ವಚನದಲ್ಲಿ ನೀವು ಹೇಳಿದ್ದೀರಾ ದೇವ. ನಿಮ್ಮ ವಚನದ ಮೂಲಕ, ನಿಮ್ಮ ಪವಿತ್ರಾತ್ಮನ ಮೂಲಕ ಈ ಒಂದು ಬೋಧನೆಯನ್ನು, ಈ ಒಂದು ಸಬ್ಜೆಕ್ಟ್ನ ನೀವು ನಮಗೆ ಬೋಧನೆ ಮಾಡಿಕೊಡ್ಬೇಕಾಗಿ ಬೇಡ್ತೀನಿ ಕರ್ತನೆ. ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬೊಬ್ಬರನ್ನು ನೀವು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ದೇವ. ನಿಮ್ಮ ದಯೆಯ ಮೇಲೆ ಅವರು ಆಧಾರವಾಗಿ ಬದುಕುವಂತೆ ನೀವು ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನೀವು ಬೋಧನೆ ಮಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ಸೊ ನಾವೀಗ ಆಲ್ರೆಡಿ ಪ್ರಾರ್ಥನೆ ಮಾಡಿದ್ವಿ. ದೇವರು ನಮ್ಮೊಂದಿಗೆ ವಚನದ ಮೂಲಕ ಮಾತಾಡ್ತಾರೆ ಅಂತೇಳಿ ಎದುರು ನೋಡಿ. ನಮ್ಮ ದೇವರು ಜೀವಿಸುವ ದೇವರು, ನಿಮ್ಮ ಒಳಗಡೆ ಇದ್ದಾರೆ ಪವಿತ್ರಾತ್ಮ. ದೇವರು ಈ ದಿನ ಸಹ ಮಾತಾಡ್ತಾರೆ ನಮ್ಮ ಜೊತೆ. ಕೆಲವ್ರಿಗದು ಒಂದು ಸ್ಟ್ರೇಂಜ್ ಕಾನ್ಸೆಪ್ಟ್, ದೇವರು ಮಾತಾಡ್ತಾರಾ, ದೇವರು ಇದ್ದಾರೆ ಅಂತ ಹೇಳಿ ನಂಬ್ತಾರೆ. ದೇವರು ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋದು ಅದೊಂದು ಸ್ಟ್ರೇಂಜ್ ಕಾನ್ಸೆಪ್ಟು. ಅದನ್ನು ಅನೇಕರಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ಯಾಕೆಂದರೆ ಕೆಲವ್ರಿಗೆ ಅನುಭವ ಇಲ್ಲ. ಅದು ನಿಮಗೆ ಅನುಭವ ಆಗಬೇಕಂದ್ರೆ ಇಷ್ಟೇ ನಾವು ಮಾಡಬೇಕಾಗಿರೋದು. ದೇವರೇ, ನಾನು ಕೇಳಿಸ್ಕೊಳ್ಳೋಕೆ ರೆಡಿಯಾಗಿದ್ದೀನಿ, ನೀವು ಮಾತಾಡಿ. ಇಷ್ಟು ರೆಡಿ ಆದರೆ ಸಾಕು, ದೇವರ ವಾಯ್ಸು ನೀವು ಕೇಳಿಸ್ಕೊತೀರ. ನಾವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೀವಿ, ನನ್ನ ಕುರಿ ನನ್ನ ಶಬ್ದಕ್ಕೆ ಕಿವಿ ಕೊಡ್ತವೆ ಅಂತ. ನೀವು ದೇವರ ಕುರಿ ಆದರೆ ದೇವರ ಶಬ್ದ ನಿಮಗೆ ಕೇಳಿಸುತ್ತೆ. ಯಾಕೆಂದರೆ ನೀವು ಆತನು ಆರಿಸಿಕೊಂಡಂಥ ಹಿಂಡು, ಆತನು ಆರಿಸಿಕೊಂಡಂಥ ಜನಾಂಗ. ಆತನು ನಿಮ್ಮನ್ನು ತಮ್ಮ ರಕ್ತ ಕ್ರಯ ಕೊಟ್ಟು ದೇವರು ನಿಮ್ಮನ್ನು ಸಂಪಾದನೆ ಮಾಡಿದ್ದಾರೆ.
ಸೊ ನೀವು ಕ್ರಿಸ್ತನವರು ಏಸು ಕ್ರಿಸ್ತನ ವಾಯ್ಸ್ನ, ಪವಿತ್ರಾತ್ಮನ ವಾಯ್ಸ್ನ ಕೇಳಿಸ್ಕೊಳ್ತಾರೆ. ಸೊ ನಾವೀಗ ಅಪೇಕ್ಷೆ ಪಟ್ಟು ದೇವರ ವಚನವನ್ನು ಧ್ಯಾನ ಮಾಡೋಣ. ಕೀರ್ತನೆಗಳು 5ನೇ ಅಧ್ಯಾಯ 11 ಮತ್ತು 12ನೇ ವಚನ ಓದಿಕೊಡೋಣ. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ನೀವು ಈ ಒಂದು ಹಿಂಡಲ್ಲಿದ್ದೀರಾ, ಸಂತೋಷವಾಗಿರ್ತೀನಿ, ಉಲ್ಲಾಸವಾಗಿರ್ತೀನಿ ಅಂತ ಹೇಳೋ ಒಂದು ಹಿಂಡಲ್ಲಿ ನೀವಿದ್ದೀರಾ. ಹಿಂಡು ಅಂದರೆ ಕುರಿ ಹಿಂಡು ಅಂಥೇಳಿ ನಾವು ಬೈಬಲ್ ಓದ್ತೀವಿ. ಆದರೆ ಅದು ದೇವರು ತನ್ನ ಮಕ್ಕಳಿಗೆ ಹೋಲಿಸಿ ಮಾತಾಡಿರುವಂಥ ವಚನ. ಅದು ನಮಗೆ ಯೆಹೋವನು ನನ್ನ ಕುರುಬನು ಅಂಥೇಳಿ ನಾವು ಓದ್ತೀವಲ್ಲ, ಆತನು ನಮ್ಮ ಕುರುಬನಾದರೆ ನಾವು ಆತನನ್ನು ಹಿಂಬಾಲಿಸುವ ಹಿಂಡು. ಸೊ ದೇವರನ್ನು ನಂಬಿರುವ ಮಕ್ಕಳು, ಆತನನ್ನು ಮರೆ ಹೊಕ್ಕಿರುವವರೆಲ್ಲರೂ ಸಂತೋಷದಿಂದ ಇರುವವರು, ಉಲ್ಲಾಸದಿಂದ ಇರುವವರು. ಸೊ ಆತನ ಮರೆ ಹೊಕ್ಕಿರುವವರು ಎಲ್ಲರೂ ಅಲ್ಲ, ಅನೇಕ ವಿಶ್ವಾಸಿಗಳಿದ್ದಾರೆ. ದೇವರು ನನಗೋಸ್ಕರ ಸತ್ತಿದ್ದಾರೆ, ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಅಂತ ಹೇಳಿ ನಂಬ್ತಾರೆ. ಅದು ರಕ್ಷಣೆಗೆ ಸಾಕು, ಪರಲೋಕಕ್ಕೆ ಹೋಗೋದಕ್ಕೆ ನಮಗೆ ಸಾಕು. ಈ ಲೋಕದಲ್ಲಿ ಜಯಶಾಲಿಗಳಾಗಿ ಬದುಕಬೇಕು ಅಂತಂದರೆ ಇವಾಗಿರೋ ಎಕನಾಮಿಕ್ ಪ್ರಾಬ್ಲಮ್ಗಳೆಲ್ಲ ಎಷ್ಟೊಂದು ಎಲ್ಲಿ ನೋಡಿದ್ರೂ ಬ್ಯಾಡ್ ನ್ಯೂಸು. ಎಲ್ಲ ಕಡೆ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾರೆ. ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಮತ್ತು ಬರಗಾಲ, ಎಷ್ಟೊಂದು ತೊಂದರೆಗಳಿದೆ. ನೀರಿಲ್ಲ, ಮತ್ತು ರೇಷನ್ ಇಲ್ಲ, ಎಷ್ಟೊಂದು ತೊಂದರೆಗಳಿದೆ. ಸೊ ಈ ಒಂದು ಲೋಕದಲ್ಲಿರುವಂಥ ತೊಂದರೆಗಳನ್ನ ನಾವು ಜಯಿಸಬೇಕು ಅಂತಂದರೆ ದೇವರ ದಯೆ ನಮಗೆ ಬೇಕು. ಯಾಕೆಂದರೆ ಶಾರೀರಿಕವಾಗಿ ಸ್ವಾಭಾವಿಕವಾಗಿ ಎಲ್ಲನೂ ಒಂದು ಅಟ್ಯಾಕಲ್ಲಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಆಲ್ರೆಡಿ. ಕೆಲವ್ರು ಅನ್ಕೊತೀವಿ ಒಂದೊಂದು ಸರಿ ಈ ಒಂದು ಇನ್ಫ್ಲೇಷನ್ ಅಂದರೆ ಹಣ ಕೊರತೆ, ಈ ಒಂದು ಎಕನಾಮಿಕ್ ಪ್ರಾಬ್ಲಮ್ಮು, ಆರ್ಥಿಕ ಸಮಸ್ಯೆ, ಬರಗಾಲಗಳು, ತೊಂದರೆಗಳು ಹೊಸ್ದಾಗಿ ಬಂದಿರೋ ಪ್ರಾಬ್ಲಮ್ ಅಂತ ಕೆಲವ್ರು ಅನ್ಕೊತಾರೆ. ಆಗಿನ ಕಾಲದಲ್ಲೆಲ್ಲ ಇರಲಿಲ್ಲ, ಈಗಿನ ಕಾಲದಲ್ಲಿ ಹೊಸ್ದಾಗಿ ಬಂದಿರೋ ಪ್ರಾಬ್ಲಮ್ಗಳು ಅಂತ ಹೇಳಿ ಕೆಲವ್ರು ಅನ್ಕೊತಾರೆ. ಯಾವ ಪ್ರಾಬ್ಲಮ್ಮು ಹೊಸದಲ್ಲ. ಈ ಒಂದು ಹಣ ಕೊರತೆ ಪ್ರಾಬ್ಲಮ್ಮು ಅನ್ನೋದು ಯಾವಾಗ ಮನುಷ್ಯ ಪಾಪದಲ್ಲಿ ಬಿದ್ದನೋ ಅವತ್ತಿಂದ ಇದೆ. ಆದರೆ ಇವಾಗಿರೋ ಜನಾಂಗ, ಇವಾಗಿರೋ ಜನರೇಷನ್ ಏನು ಮಾಡಿದ್ದಾರೆ, ಅದನ್ನು ಈ ಟಿ ವಿಲಿ ಮತ್ತು ರೇಡಿಯೋದಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಫಾರ್ವರ್ಡ್ ಮಾಡಿ, ಎಲ್ಲ ಕಡೆ ಪಬ್ಲಿಷ್ ಮಾಡಿ, ಒಂದು ಸಾರಿ ಪಬ್ಲಿಷ್ ಮಾಡಿದ್ರೆ ಅದು ಅಲ್ಲೇ ಇರುತ್ತೆ. ಆವಾಗಿನ ಕಾಲದ ಥರ ಅಯ್ಯೋ ಪ್ರೋಗ್ರಾಮ್ ಆಗೋಗ್ಬಿಡುತ್ತೆ, ನೋಡೋಕ್ಕಾಗಲ್ಲ ಅನ್ನೋ ಥರ ಇಲ್ಲ. ನಿಮ್ಗೆ ಯಾವಾಗ ಟೈಮ್ ಇದೆಯೋ ಆವಾಗ ಓಪನ್ ಮಾಡಿ ನೋಡಿ, ಅಲ್ಲೇ ಇರುತ್ತೆ ಆ ಒಂದು ನ್ಯೂಸು. ಅನೇಕ ಸಾರಿ ಬರುವಂಥ ನ್ಯೂಸ್ಗಳು ಅದು ನಮ್ಮನ್ನು ಉತ್ಸಾಹ ಪಡಿಸೋ ಥರ ಇರಲ್ಲ, ಭಯಪಡಿಸೋ ಥರ ಇರುತ್ತೆ. ಎಲ್ಲದ್ರ ಮೇಲೂ ರೇಟ್ ಜಾಸ್ತಿ ಆಗ್ತಾಯಿದೆ, ಇಂಡಿಯಾದಲ್ಲಿ ದುಡ್ಡು ಕಮ್ಮಿ ಆಗ್ತಾಯಿದೆ. ಇದೇನು ಇವಾಗ ನಡೀತಾ ಇರೋ ಪ್ರಾಬ್ಲಮ್ಗಳಲ್ಲ. ಅಬ್ರಾಮನ ಕಾಲದಲ್ಲೂ ಇತ್ತು ಪ್ರಾಬ್ಲಮ್ಗಳು, ಈಸಾಕನ ಕಾಲದಲ್ಲೂ ಇತ್ತು ಪ್ರಾಬ್ಲಮ್ಮು. ಅಬ್ರಾಮ ಲೈಫ್ ಪೂರ್ತಿ ಬರಗಾಲ ಅನ್ನೋದೇ ನೋಡಿಲ್ವಾ? ಆತನೂ ಫೇಸ್ ಮಾಡಿದ ಬರಗಾಲ. ಈಸಾಕ ಫೇಸ್ ಮಾಡಿಲ್ವಾ? ಈಸಾಕನ ಲೈಫಲ್ಲೂ ಬರಗಾಲ ಬಂತು. ಯಾಕೋಬ ಫೇಸ್ ಮಾಡಿಲ್ವಾ? ಯೋಸೆಫನ ಜೀವನದಲ್ಲಿ ಇರಲಿಲ್ವಾ? ಇನ್ನು ನಾವು ಮುಂದೆ ಓದಬೇಕಾದ್ರೆ ಅರಸುಗಳು, ಅಲ್ಲೂ ಕೂಡ ಇತ್ತು. ಸೊ ಇದೇನು ಹೊಸ್ದಾಗಿ ಬಂದಿರೋ ಪ್ರಾಬ್ಲಮ್ ಅಲ್ಲ. ಎಲ್ಲ ಪ್ರಾಬ್ಲಮ್ಗಳು ಅವತ್ತಿಂದ ಇದೆ. ಆದರೆ ಇವಾಗ ಏನು ಮಾಡಿದ್ದಾರೆ, ಅದನ್ನು ದೊಡ್ಡದಾಗಿ ಮ್ಯಾಗ್ನಿಫೈ ಮಾಡಿಟ್ಟಿದ್ದಾರೆ ಅಷ್ಟೆ. ಸೊ ಈ ಒಂದು ಎಲ್ಲ ಪ್ರಾಬ್ಲಮ್ಗಳನ್ನ ನಾವು ಜಯಿಸಬೇಕು ಅಂತಂದರೆ ದೇವರ ದಯೆ ಬೇಕು. ಇವಾಗ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ಪರ್ಚೇಸ್ ಮಾಡಿ ತೊಗೊಳೋದಕ್ಕೆ ನಮ್ಮ ಹತ್ರ ಕಾಸು ಬೇಕು. ಸೊ ಅದಕ್ಕೇನು ಬೇಕು? ದೇವರ ದಯೆ ಬೇಕು. ಅದಕ್ಕೆ ನೋಡಿ ದೇವರು ಈ ಒಂದು ಅಭಿವೃದ್ಧಿ ಅನ್ನೋ ಆಶೀರ್ವಾದ ತನ್ನ ಮಕ್ಕಳಿಗೆ ದೇವರು ಕೊಟ್ಟಿರೋದು. ಸೊ ಅಲ್ಲಿ ರೇಟ್ ಅಭಿವೃದ್ಧಿ ಆಗ್ತಾಯಿದೆ, ಅನೇಕ ಸಾರಿ ನಮ್ಮ ಕೈಯಲ್ಲಿರೋ ಕಾಸು ಅಭಿವೃದ್ಧಿ ಆಗ್ತಾಯಿಲ್ಲ. ಸೊ ಅವಾಗೇ ಅನಿಸೋದು ನಮ್ಮ ಕೈಯಲ್ಲಿ ಕಾಸು ಕಮ್ಮಿ ಇರೋವಾಗ ರೇಟ್ ಜಾಸ್ತಿ ಆಗ್ತಾಯಿದೆ ಅನ್ನೋವಾಗ ಮೈಂಡಲ್ಲಿ ಟೆನ್ಷನ್ನು, ಪ್ರಾಬ್ಲಮ್ಗಳು ಬರೋದು. ಅದನ್ನು ಪರ್ಚೇಸ್ ಮಾಡೋಕ್ಕೆ ಹೆಂಗಾಗುತ್ತೆ? ಅನೇಕ ಸರಿ ಅನ್ಕೊತೀವಿ, ಅಯ್ಯೋ ಖಾಲಿ ಆಗಿಬಿಡುತ್ತೆ ದುಡ್ಡು ಕೈಯಲ್ಲಿ. ಭಯ ಅನ್ನೋದ್ರ ಬಗ್ಗೆ ಈ ದಿನ ನಾನು ಯೋಬನ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾಯಿದ್ದೀನಿ. ಹೋದ ವಾರ ನಾವು ನೋಡಿದ್ವಿ, ಯೋಬನ ದೇವರು ಆಶೀರ್ವಾದ ಮಾಡಿದರು. ಆತನ ಸುತ್ತಮುತ್ತಲು
ಆತನಿಗಿರುವಂಥ ಎಲ್ಲವುಗಳ ಮೇಲೆ ದೇವರು ಪ್ರೊಟೆಕ್ಷನ್ ಕೊಟ್ಟಿದ್ರು ಅಂತ ಹೇಳಿ ಸೈತಾನನೇ ಹೇಳ್ತಾ ಇದ್ದಾನೆ ದೇವ್ರ ಹತ್ರ, ಯೋಬ ನಿನ್ನನ್ನು ಲಾಭವಿಲ್ದಿರ ಸೇವೆ ಮಾಡ್ತಾನ, ನೀನು ಆತನನ್ನು ಆಶೀರ್ವಾದ ಮಾಡಿದೀಯಾ, ಆತನಿಗಿರುವಂಥ ಎಲ್ಲವುಗಳ ಮೇಲೆ ನೀನು ಆಶೀರ್ವಾದ ಮಾಡಿ ಅವನ ಸೊತ್ತು ಹೆಚ್ಚಾಗಿದೆ. ಅವನಿಗೆ ಆಲ್ರೆಡಿ ಸೊತ್ತಿತ್ತು, ಅದು ಹೆಚ್ಚಾಗಿದೆ. ಆ ಹೆಚ್ಚಾಗೋದಕ್ಕೆ ಆಶೀರ್ವಾದ ಮಾಡಿದ್ದು ಯಾರು? ದೇವರು. ಅದನ್ನು ಯಾರು ಹೇಳ್ತಾ ಇರೋದಿಲ್ಲಿ? ಸೈತಾನ ಹೇಳ್ತಾ ಇದ್ದಾನೆ. ನೀನು ಆತನನ್ನು ಆಶೀರ್ವಾದ ಮಾಡಿದೀಯಾ, ಆತನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೀಯಾ, ಅದಕ್ಕೆ ಅವ್ನು ಚೆನ್ನಾಗಿದ್ದಾನೆ, ಅದಕ್ಕೆ ನಿನ್ನನ್ನು ಅವ್ನು ಸೇವೆ ಮಾಡ್ತಾ ಇರೋದು, ಅದಕ್ಕೆ ನಿನ್ನನ್ನು ದೂಷಿಸ್ತಾ ಇಲ್ಲ. ಇವಾಗೊಂದು ಬಹಳ ಇಂಟ್ರೆಸ್ಟ್ ಆಗಿರೋ ಒಂದು ಟಾಪಿಕಲ್ಲಿ ಇವಾಗ ಎಂಟರಾಗೋಣ. ಏನು ಅಂತಂದರೆ, ಓಕೆ, ದೇವರು ಇಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ರಲ್ವಾ, ಮತ್ತು ಯಾಕೆ ಎಲ್ಲ ಕಳ್ಕೊಂಡ ಯೋಬ? ಯಾಕೆ ಎಲ್ಲ ಹೊಂಟೋಯ್ತು ಅವನ ಲೈಫಲ್ಲಿ? ಒಂದು ದಿವಸದಲ್ಲಿ ದೊಡ್ಡ ಡಿಸ್ಟ್ರಕ್ಷನ್. ಮಕ್ಕಳನ್ನ ಕಳ್ಕೊಂಡ, ಸೊತ್ತನ್ನೆಲ್ಲ ಕಳ್ಕೊಂಡ, ಆಸ್ತಿನೆಲ್ಲ ಕಳ್ಕೊಂಡ, ತನ್ನ ಸೇವಕರು ಎಲ್ಲರೂ ಆ ಒಂದು ಸಂಭವದಲ್ಲಿ ತೀರೋದ್ರು, ಶತ್ರುಗಳು ಬಂದು ದಾಳಿ ಮಾಡಿ ಎಲ್ಲವನ್ನು ಧ್ವಂಸ ಮಾಡಿ ಹೊರಟೋದ್ರು. ಸೊ ಇದೆಲ್ಲ ಒಂದಿಂದಲೇ ನಡೀತು ಯೋಬನಿಗೆ. ಹೇಗಾಯಿತು? ಅಂಥ ನೀತಿವಂತನಿಗೆ ಯಾಕಪ್ಪ ಇಷ್ಟು ಕಷ್ಟ ಬಂತು? ಏನು ತಪ್ಪು ಮಾಡಿದ ಯೋಬ ಇಷ್ಟು ದುಃಖ ಅನುಭವಿಸೋದಕ್ಕೆ, ಇಷ್ಟು ಡಿಸ್ಟ್ರಕ್ಷನ್ ಅನುಭವಿಸೋದಕ್ಕೆ? ಇದನ್ನು ದೇವ್ರು ಮಾಡಿದ್ರಾ? ದೇವ್ರು ಅಲೋ ಮಾಡಿದ್ರಾ? ಅನೇಕ ಕ್ವಶನ್ಗಳಿದೆ ಅನೇಕರ ಮೈಂಡಲ್ಲಿ. ಯೋಬನ ಬುಕ್ ಓದಬೇಕಾದ್ರೆ ಕೆಲವರು ಒಂದು ಮೈಂಡ್ ಸೆಟ್ಟಿಂದ ಓದ್ತಾರೆ. ಓಕೆ, ನೀತಿವಂತನಾಗಿದ್ದ ಯೋಬ ಕಷ್ಟಪಟ್ಟ, ಸೊ ನೀತಿವಂತರಾಗಿರೋರು ಎಲ್ಲರೂ ಯೋಬನ ಥರ ಕಷ್ಟಪಡಬೇಕು ಅಂತ ಹೇಳಿ ಒಂದು ಮೈಂಡ್ ಸೆಟ್ಟಲ್ಲಿ ಓದ್ತಾರೆ. ಈ ಬುಕ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಇಂಪಾರ್ಟೆಂಟು ಬೋಧನೆ ಈ ಬುಕ್ಕಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ದೇವರು ಒಳ್ಳೆಯವನು, ಸೈತಾನ ಕೆಟ್ಟವನು. ಅದು ಈ ಬುಕ್ಕಿನ ಬೋಧನೆ. ದೇವರು ಒಳ್ಳೆಯವನು, ನೀತಿವಂತನನ್ನು ಆತನು ಎಂದಿಗೂ ಹಿಂಸೆ ಪಡಿಸೋದಿಲ್ಲ. ನಾವು ಕೆಲವು ವಚನ ಓದಿ ಒಳಗಡೆ ಹೋಗೋಣ. ಯೋಬನ ಬರೆದ ಗ್ರಂಥ 1ನೇ ಅಧ್ಯಾಯ 10ನೇ ವಚನ. ಓಕೆ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸುತ್ತಮುತ್ತ ಸ್ವಾಸ್ಥ್ಯಕ್ಕೂ ಬೇಲಿಯನ್ನು ಹಾಕಿದೆಯಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲದೆ ನೋಡು, ಆದರೆ ಅವನ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಈ ಒಂದು ಕಾನ್ವರ್ಸೇಷನ್ ನೀವು ಓದಿರ್ತೀರ ಆಲ್ರೆಡಿ. ಸೊ ಸೈತಾನ ಹೇಳ್ತದಾನೆ, ಎಲ್ಲ ಆಶೀರ್ವಾದ ಮಾಡಿದ್ಯಾ ನೀನು ಆತನನ್ನು, ಆದರೆ ಇವಾಗ ಒಂದು ಕೆಲಸ ಮಾಡು, ನಿನ್ನ ಕೈ ನೀಟಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು. ಇದು ಸೈತಾನ ದೇವರಿಗೆ ಹೇಳಿದ್ದು. ಎಲ್ಲ ಮಾಡಿದ್ಯಲ್ಲ, ಇವಾಗ ಕೈ ತೆಗಿ, ನಿನ್ನ ಕೈ ಅವನಿಗೆ ವಿರುದ್ಧವಾಗಿ ಚಾಚಿ ನೀನೆಲ್ಲ ಅಳಿಸ್ಬಿಡು ಅಂತ ಹೇಳಿ ಸೈತಾನ ದೇವ್ರಿಗೆ ಹೇಳ್ತಾ ಇದ್ದಾನೆ. ಅನೇಕರು ಈ ಬುಕ್ಕನ್ನು ಯಾವ ರೀತಿ ಅರ್ಥ ಮಾಡ್ಕೊತಾರೆ ಅಂತಂದರೆ, ಓ, ಸೈತಾನ ಹೇಳಿದ ತಕ್ಷಣ ದೇವರು ಕೇಳಿಬಿಟ್ಟು, ಓ ನೋಡಪ್ಪ ನಿನ್ನ ಕೈಲಿದ್ದಾನೆ ಅಂತ ಹೇಳಿ ಏನೋ ದೇವರೇ ಯೋಬನ್ನ ಸೈತಾನನ ಕೈಗೆ ಕೊಟ್ಟಂಗೆ ಮಾತಾಡ್ತಾರೆ. ಅದಾ ಈ ಒಂದು ವಚನದ ಬೋಧನೆ. ದೇವರೇನೋ ಸೈತಾನ ಹೇಳಿದ ತಕ್ಷಣ ಕೇಳಿಸ್ಕೊಂಡು, ಹೌದಾ ನೀನು ಹಿಂಗೆ ಮಾಡಬೇಕಾ, ಸರಿ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ದೇವರು ಸೈತಾನ ಹೇಳೋದು ಒಪ್ಕೊತಾ ಇದ್ದಾರಾ? ದೇವರು ಯಾರು? ಸರ್ವಜ್ಞಾನಿ. ಎಲ್ಲ ಜ್ಞಾನಕ್ಕೆ ಆತನು ಮೂಲನು. ಜ್ಞಾನ ದೇವರಿಂದ ಹುಟ್ಟುತ್ತೆ ಮತ್ತು ಎಲ್ಲ ಶಕ್ತಿಗೂ ಆತನು ಮೂಲ. ಆತನು ಪರಾಕ್ರಮಶಾಲಿ, ಒಮ್ನಿಪೊಟೆಂಟ್, ಒಮ್ನಿಪ್ರೆಸೆನ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಸರ್ವವ್ಯಾಪಿ, ಸರ್ವಶಕ್ತಿ, ಸರ್ವಜ್ಞಾನ ದೇವರಲ್ಲಿದೆ. ಸೊ ಈ ದೇವರು ಎಲ್ಲ ಒಳ್ಳೆಯದಕ್ಕೆ ತಂದೆ, ಎಲ್ಲ ಒಳ್ಳೆಯದಕ್ಕೆ ಕಾರಣನು. ಸೈತಾನ ಹೇಳಿದ ತಕ್ಷಣ, ತಗೋಪ್ಪ ಯೋಬ ನಿನ್ನ ಕೈಲಿದ್ದಾನೆ ನೋಡು ಅಂತ ಹೇಳಿ ದೇವರು ಯೋಬನ ಲೈಫ್ನ ಸೈತಾನನ ಕೈಗೆ ಎತ್ಕೊಟ್ರ? ಹೋಗ್ಲಿ, ಇದನ್ನು ದೇವರು ಅಲೋ ಮಾಡಿದ್ರಾ? ಕೆಲವ್ರು ಅಂತಾರೆ ದೇವರು ಅಲೋ ಮಾಡಿದ್ರು. ದೇವ್ರು ಯಾಕೆ ಅಲೋ ಮಾಡಿದ್ರು? ಬುಕ್ಕನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಕಾಲದಲ್ಲಿ ನಾನು ಯೋಬನ ಬುಕ್ಕು ಈ ರೀತಿನೇ ತಿಳ್ಕೊಂಡಿದ್ದೆ. ಯಾಕಪ್ಪ ನೀತಿವಂತನಿಗೆ ಇಷ್ಟು ಕಷ್ಟ ಬಂತು? ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ನಿರಾಕರಿಸಿ
ನಿರ್ದೋಷಿಯಾಗಿ ನಡೆಯೋ ಮನುಷ್ಯನಿಗೆ ಇಷ್ಟು ಕಷ್ಟ ಬರಬೇಕಾ? ದೇವರ ವಚನ ಓದಬೇಕಾದ್ರೆ ಒಂದು ಆಲ್ರೆಡಿ ಮೈಂಡಲ್ಲಿ ಇಟ್ಕೊಂಡು ಓದಿ, ದೇವರು ಒಳ್ಳೆಯವನು. ಇದ್ರ ಬಗ್ಗೆ ನಿಮ್ಗೆ ರೆವಲೇಷನ್ ಸಿಕ್ಕಬೇಕು, ಹೇಳ್ತಾ ಇದ್ದೀನಿ ನೋಡಿ. ದೇವರು ಒಳ್ಳೆಯವನು ಅಂತ ಹೇಳಿ ನೀವು ಅಂದ್ಕೊಂಡಾಗ, ನಿಮ್ಮ ಮೈಂಡು ನೀವು ಕನ್ವಿನ್ಸ್ ಆಗುವಾಗ, ಕೆಟ್ಟದ್ದು ಆತನು ಮಾಡೋದಿಲ್ಲ. ದೇವರು ಬೆಳಕು, ಆತನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಅದನ್ನು ತಿಳ್ಕೊಳ್ಳಿ ಫಸ್ಟು. ಒಂದು ವೇಳೆ ದೇವರು ಇದನ್ನು ಅಲೋ ಮಾಡಿದರೆ, ಹೋಗಪ್ಪ ನೀನು ನಾಶ ಮಾಡು ಅಂತ ಹೇಳಿ ದೇವರು ಅಲೋ ಮಾಡಿದರೆ, ದೇವರು ಯೋಬನಿಗೆ ಮಾಡ್ತಾ ಇರೋದು ಅನ್ಯಾಯ. ಒಬ್ಬ ನೀತಿವಂತ ಮನುಷ್ಯನನ್ನು ಶಿಕ್ಷಿಸೋದು ದೇವರ ಒಂದು ದೃಷ್ಟಿಯಲ್ಲಿ ಅದು ಅನ್ಯಾಯ. ದೇವರು ನೀತಿವಂತನನ್ನು ಎಂದಿಗೂ ಕಷ್ಟಪಡಿಸೋದಿಲ್ಲ. ನೀತಿವಂತನ ಆಶೀರ್ವಾದಗಳು ಎಷ್ಟಿದೆ ಗೊತ್ತಾ? ಇವಾಗ ನೋಡಿ, ಯೋಬನ ಬುಕ್ಕು ನಾವು ಓದಬೇಕಾದ್ರೆ 3ನೇ ಅಧ್ಯಾಯದಿಂದ ಯೋಬ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಡಿಸ್ಕಷನ್ ಇಟ್ಟಿದ್ದಾರೆ. ಯೋಬನ ಪರಿಸ್ಥಿತಿ ನೋಡಿ, 7 ದಿವಸ ಅವ್ರು ಮಾತಾಡೋದೇ ಇಲ್ಲ. ಅಷ್ಟು ಮೋಸವಾಗಿದೆ ಪರಿಸ್ಥಿತಿ. ಏನಕ್ಕಪ್ಪ ಇವನಿಗೆ ಇಷ್ಟೊಂದು ಕಷ್ಟ ಬಂತು ಅಂತ ಹೇಳಿ 7 ದಿವಸ ಅವರು ಯೋಚನೆ ಮಾಡಿದ್ದಾರೆ. ಏನು ಫ್ಲ್ಯಾಶ್ ಆಗಿಲ್ಲ ಮೈಂಡಲ್ಲಿ ಮಾತಾಡೋದಕ್ಕೆ. ಯಾಕೆ ಕಷ್ಟ ಬಂತು, ಯಾಕೆ ಹಿಂಗಾಯಿತು, ಸೊ ವರ್ಡ್ಸೇ ಇಲ್ಲ ಮಾತಾಡೋದಕ್ಕೆ. ಅವನ ದುಃಖ ಅಷ್ಟು ಇರೋದು ನೋಡಿ ಒಬ್ರಿಗೊಬ್ರು ಒಂದೇ ಜಾಗದಲ್ಲಿ ಕೂತ್ಕೊಂಡು 7 ದಿವಸವರೆಗೂ ಮಾತಾಡಿಲ್ಲ. ಯಾಕಂದರೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ ಯಾಕೆ ಹಿಂಗಾಯಿತು ಯೋಬನ ಲೈಫಲ್ಲಿ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ರು, ಯೋಬ ಓಕೆ ನಾನು ಅವನು ಹುಟ್ಟಿದ್ದನ್ನು ಶಪಿಸ್ಕೊತಾನೆ. ಮುಂದೆ ಹೋಗ್ತಾ ಹೋಗ್ತಾ ಅವರ ಫ್ರೆಂಡ್ ಒಬ್ಬ ಮಾತಾಡ್ತಾನೆ, ನೀನೇನೋ ಕೆಟ್ಟದ್ದು ಮಾಡಿದೀಯ, ಅದಕ್ಕೆ ನಿನಗೆ ಕಷ್ಟ ಬಂದಿರೋದು. ನೀನು ಒಳ್ಳೇದು ಮಾಡಿದರೆ ನಿನಗಿದು ಆಗ್ತಾ ಇರಲಿಲ್ಲ. ಏನೋ ದೇವ್ರ ದಾರಿ ಬಿಟ್ಟೋಗಿದೆಯಾ, ದೇವ್ರಿಗೆ ವಿರೋಧಕ್ಕೆ ತಪ್ಪು ಮಾಡಿದೀಯಾ, ಅದಕ್ಕೆ ನಿನಗೀಗ ಬಂದಿರೋದು ಅಂತ ಹೇಳಿ ಕೆಲವು ಫ್ರೆಂಡ್ಸ್ ಮಾತಾಡ್ತಾರೆ. ಆವಾಗ ಯೋಬ ತನ್ನನ್ನು ನಾನು ಡಿಫೆಂಡ್ ಮಾಡ್ಕೊತಾನೆ, ನಾನೇನು ಮಾಡಿಲ್ಲ, ನಾನು ದೇವನಿಗೆ ನೀತಿವಂತನಾಗೇ ನಡೆದೆ, ಬಡವರಿಗೆ ಕಷ್ಟ ಇರೋರಿಗೆ ನಾನು ಸಹಾಯ ಮಾಡಿದೆ, ವಿಧವೆಗಳಿಗೆ ನಾನು ಹಣ ಕೊಟ್ಟು ಅವ್ರ ನ್ಯಾಯ ತೀರಿಸಿದ್ದೀನಿ. ಸೊ ಈ ರೀತಿ ಅವನು ಮಾತಾಡ್ತಾ ಇದ್ದಾರೆ ನೋಡಿ. ಇವರು ಎಲ್ಲರೂ ಈ ಒಂದು ಯೋಬನ ಪುಸ್ತಕದಲ್ಲಿ, ಇದು ತುಂಬ ಹಳೆಯ ಬುಕ್, ಇದು ಅಬ್ರಹಾಮನಿಗಿಂತ ಮುಂಚೆ ಬರೆದಂಥ ಒಂದು ಪುಸ್ತಕ ಇದು. ಸೊ ಆ ಒಂದು ಸಮಯದಲ್ಲಿ ದೇವರು ನೋಡಿ, ಧರ್ಮಶಾಸ್ತ್ರ ಇರಲಿಲ್ಲ, ಅನೇಕ ಆಜ್ಞೆಗಳೆಲ್ಲ ಇರಲಿಲ್ಲ ಆ ಟೈಮಲ್ಲಿ, ಯೋಬನ ಟೈಮಲ್ಲಿ. ಆದರೆ ಯೋಬನಿಗೆ ಒಂದು ಮಾತ್ರ ಗೊತ್ತಿತ್ತು, ದೇವರಿಗೆ ಭಯಪಟ್ಟು ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು. ಅವರೆಲ್ಲ ಒಂದು ಖಂಡಿತವಾಗಿ ನಂಬಿದರು. ಏನು ಅಂತಂದರೆ, ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಬಿತ್ತುವ ಕೊಯ್ಯುವ ಒಂದು ಧರ್ಮ, ಬಿತ್ತುವ ಕೊಯ್ಯುವ ಒಂದು ಕಾನೂನು. ಇವಾಗ ಒಂದು ಬೀಜ, ಆ್ಯಪಲ್ ಬೀಜ ಬಿತ್ತಿದ್ರೆ ಆ್ಯಪಲ್ ಮರನೇ ಬರೋದು, ಬಾಳೆಹಣ್ಣು ಮರ ನೆಟ್ಟಿದ್ರೆ ಬಾಳೆಹಣ್ಣು ಗಿಡನೇ ಬರೋದು, ಬೇರೇನು ಬರಲ್ಲ. ಅದು ದೇವರು ಇಟ್ಟಿರುವ ಒಂದು ನಿಯಮ, ಹಂಗೆ ಆಗೋದು. ಸೊ ಇವ್ರು ಇದನ್ನು ನಂಬಿದ್ರು. ಅವ್ರು ಯಾವತ್ತೂ ಕೆಟ್ಟದ್ದು ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಲ್ಲ ಅವರು, ಇಲ್ಲ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅನ್ನೋದು ಕೂಡ ನಂಬಿಲ್ಲ ಅವರು. ಸೊ ಯೋಬನ ಆ ಒಂದು ರಿಸಲ್ಟ್ ನೋಡಿ, ಅಷ್ಟು ಕಷ್ಟಗಳು ನೋಡಿ, ನೀನು ಏನೋ ತಪ್ಪು ಮಾಡಿದ್ಯಾ, ಅದಕ್ಕೆ ನಿನಗೆ ಆಗಿರೋದು ಅಂತ ಹೇಳಿ ವಾದ ಮಾಡ್ತಾನೇ ಇದ್ದಾರೆ. ಈ ಒಂದು ಬುಕ್ಕಲ್ಲಿ ನೋಡಿ, ಅವರು ಕೆಲವು ಯೋಬ ದೇವರಿಗೆ ವಿರೋಧವಾಗಿ ಮಾತಾಡಿ, ದೇವರೇ ನನಗೆ ಒಂದು ಕಷ್ಟ ಕೊಟ್ಟ, ಈ ಒಂದು ಕಷ್ಟದ ದಿನಗಳು ದೇವರು ನನಗೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ರು, ಅವು ಈ ದಿನ ನೆರವೇರ್ತಾ ಇದೆ ಅಂತ ಕೂಡ ಹೇಳ್ದ. ನೋಡಿ, ಕೆಲವು ವಿಷಯ ಯೋಬ ಜ್ಞಾನ ಇಲ್ದಿರ ಮಾತಾಡಿದ, ಆದರೆ ಎಲ್ಲನೂ ಜ್ಞಾನ ಇಲ್ದಿರ ಮಾತಾಡಿರೋ ಮಾತುಗಳಿಲ್ಲ ಅಲ್ಲಿ. ಆ ಯೋಬನ ಬುಕ್ಕಲ್ಲಿ ಅನೇಕ ಒಳ್ಳೆ ಪ್ರಕಟಣೆಗಳು, ಒಳ್ಳೆ ರೆವಲೇಷನ್ಸ್ ಇದೆ. ಅವು ಏನು ಅಂತಂದರೆ, ಒಬ್ಬ ದೇವರಿಗೆ ವಿರೋಧವಾಗಿ ನಡೆದ್ರೆ, ಒಬ್ಬ ದುಷ್ಟ ಅಂತಂದರೆ ಅವನಿಗೆ ಬರುವಂಥ ರಿಸಲ್ಟ್ಸು ಆ ಒಂದು ಬುಕ್ಕಲ್ಲಿ ಬರೆದಿದೆ. ಕೆಟ್ಟದ್ದು ಮಾಡಿ ಒಳ್ಳೇದಾಗೋದಿಲ್ಲ ಅಂತ ಹೇಳಿ ಆ ಬುಕ್ಕಲ್ಲಿ ಬರೆದಿದೆ. ಇನ್ನೊಂದು, ಒಳ್ಳೇದು ಮಾಡಿ ಕೆಟ್ಟದ್ದು ಆಗೋದಿಲ್ಲ ಅನ್ನೋದು ಕೂಡ ಈ ಒಂದು ಬುಕ್ಕಿನ ರೆವಲೇಷನ್. ಅದಕ್ಕೆ ಅವರಿಬ್ಬರಿಗೂ, ಅವರ ಫ್ರೆಂಡ್ಸ್ಗೂ ಯೋಬನಿಗೂ ಆ ಒಂದು ಸಂಭಾಷಣೆ ನಡೆದಿದ್ದು. ಯೋಬ ಡಿಫೆಂಡ್ ಮಾಡ್ತಾ ಇದ್ದಾನೆ, ನಾನೇನು ಮಾಡಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಯೋಬ ಏನೂ ತಪ್ಪು ಮಾಡಿಲ್ಲ. ಆ ಒಂದು ಶಿಕ್ಷೆ ಏನಕ್ಕಾಯಿತು ಅಂದರೆ, ಆ ಒಂದು ತೊಂದರೆಗಳು ಏನಕ್ಕಾಯಿತು, ಶಿಕ್ಷೆ ಅಂತ ಹೇಳಬಾರ್ದು, ಕ್ಷಮಿಸ್ಕೊಳ್ಳಿ. ಆ ಒಂದು ತೊಂದರೆ ಏನಕ್ಕೆ ಬಂತು ಯೋಬನ ಲೈಫಲ್ಲಿ, ಅಷ್ಟು ಕಷ್ಟಗಳು ಅಂತ ಹೇಳಿದ್ರೆ ಈ ದಿನ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ.
ಒಂದು ಮಾತ್ರ ತಿಳ್ಕೊಳ್ಳಿ, ಈ ಒಂದು ಸೈತಾನ ಮತ್ತು ದೇವರ ಸಂಭಾಷಣೆಯನ್ನು ಓದ್ಬಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಅಗೋ ನಿನ್ನ ಕೈಯಲ್ಲಿ ಇದ್ದಾನೆ ಅಂತ ಹೇಳೋವಾಗ ದೇವರು ಒಪ್ಪಿಸ್ಕೊಡ್ತಾ ಇದ್ದೀನಿ ಅಂತಲ್ಲ ಅರ್ಥ. ಗೋ ನಿನ್ನ ಕೈಯಲ್ಲಿ ಇದ್ದಾನೆ ಅಂತಂದರೆ ಅವನು ಆಲ್ರೆಡಿ ನಿನ್ನ ಕಸ್ಟಡಿಲಿ ಇದ್ದಾನೆ ಅಂತ ಅರ್ಥ. ಹಂಗಂದ್ರೆ ಏನು? ಆತನ ಇದ್ದಾನೆ ಅಂತಂದರೆ ದೇವರು ಒಪ್ಪಿಸ್ಕೊಡ್ತಾ ಇಲ್ಲ, ಅವನು ಆಲ್ರೆಡಿ ಇದ್ದಾನೆ ನಿನ್ನ ಕಸ್ಟಡಿಲಿ ಅಂತ. ನೋಡಿ, ಯೋಬನೇ ಸೈತಾನನಿಗೆ ಇಷ್ಟು ದೊಡ್ಡ ಡೋರು ಓಪನ್ ಮಾಡಿದ್ದು. ಯೋಬ ನೋಡಿ, ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು. ನೋಡಿ, ನಾವು ದಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇವರ ದಯೆ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನಂಬಿಕೆಯಿಂದ ಕೆಲಸ ಮಾಡುತ್ತೆ. ಆ ದೇವರ ಮೇಲೆ ನಂಬಿಕೆ ಇಟ್ಟಿರೋವರೆಗೂ ಆ ಒಂದು ಬೇಲಿ ಯೋಬನ ಸುತ್ತಮುತ್ತಲೂ ಇತ್ತು. ಆದರೆ ಅವನು ಯಾವಾಗ ಭಯಪಟ್ಟನೋ, ಯಾವಾಗ ಕಂಟಿನ್ಯೂಸ್ ಆಗಿ ಭಯಪಟ್ಕೊಂಡೇ ಇದ್ನೋ, ಅಯ್ಯೋ ನನ್ನ ಮಕ್ಳಿಗೆ ಏನಾದರೂ ಆಗ್ಬಿಡುತ್ತಾ, ಅಯ್ಯೋ ನನ್ನ ಸೊತ್ತೆಲ್ಲ ಹೊರಟೋಗ್ಬಿಡುತ್ತಾ, ನನ್ನ ಸ್ವಾಸ್ಥ್ಯ ಯಾರಾದರೂ ಬಂದು ದರೋಡೆ ಮಾಡ್ಕೊಂಡು ಹೋಗ್ಬಿಡ್ತಾರಾ, ಇದೆಲ್ಲ ಒಂದು ದಿವಸ ಕಳ್ಕೊತೀನ, ನಾನು ಅಂಜಿದ ಕಾರ್ಯ ನನಗೆ ಬಂತು ಅಂತ ಹೇಳಿ ನಾವು 3ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಇದೆಲ್ಲ ಅಂಜಿದ್ದ, ಭಯಪಟ್ಟಿದ್ದ ಇವೆಲ್ಲ ನಡೆಯುತ್ತೆ ಅಂತ. ಸೊ ಅವನ ಭಯ ಪಟ್ಟಿರೋ ಪ್ರಕಾರನೇ ಇವೆಲ್ಲ ನಡೆದಿದ್ದು. ಯೋಬನಿಗೇನು ಆಗಿದ ತಕ್ಷಣ ಯಾಕಪ್ಪ ಆಯಿತು ಹೆಂಗಪ್ಪ ಆಯಿತು ಅಂತ ಹೇಳಿಲ್ಲ ಅವನು. ಆದರೆ ಕ್ವಶನ್ಗಳಿತ್ತು ಅವನಿಗೇನೋ ಮೈಂಡಲ್ಲಿ, ಇಷ್ಟೆಲ್ಲ ಯಾಕೆ ನಡೀತು ಅಂತ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಆತನೇ ಬಾಯಿ ಬಿಟ್ಟು ಹೇಳಿದ್ದಾನೆ, ಏನು ಅಂತಂದರೆ ನಾನು ಅಂಜಿದ ಕಾರ್ಯ ನನ್ನ ಮೇಲೆ ಬಂತು. ಸೊ ಇದಕ್ಕೆ ನಾವು ದೇವ್ರನ್ನ ಬ್ಲೇಮ್ ಮಾಡಬಾರ್ದು. ಮತ್ತು ಯಾಕೆ ಇದನ್ನು ದೇವರು ಮಾಡಕ್ಕೆ ಬಿಟ್ಟರು, ಯಾಕೆ ದೇವರು ಇಲ್ಲಿ ಕಾಪಾಡಿಲ್ಲ ಅಂತಂದರೆ ಒಂದು ಬಹಳವಾದ ಸ್ಟ್ರಾಂಗ್ ರೀಸನ್ ಇದೆ. ನೋಡಿ, ಒಬ್ಬರು ಈ ಒಂದು ದೇವರ ದಯೆ ವರ್ಕ್ ಆಗಬೇಕು ಅಂತಂದರೆ ನಂಬಿಕೆ ಬೇಕು. ಒಬ್ಬ ಮನುಷ್ಯ ಭಯಪಟ್ಕೊಂಡೇ ಇದ್ದರೆ ಭಯದ ಪ್ರಮಾಣದಲ್ಲಿ ಆತನು ಇದ್ದಾನೆ, ದೇವರ ನಂಬಿಕೆಯ ಪ್ರಮಾಣದಲ್ಲಿ ಇಲ್ಲ. ನಂಬಿಕೆ ಇರೋನಿಗೆ ಪ್ರೊಟೆಕ್ಷನ್ನು, ಭಯ ಪಡೋನಿಗೆ ಡಿಸ್ಟ್ರಕ್ಷನ್ನು, ಅಷ್ಟೇ ಇದು ಇಲ್ಲಿರೋದು. ಇಷ್ಟಲ್ದಿರ ಇನ್ನೂ ಕೆಲವು ವಿಷಯಗಳಿದೆ. ಇವಾಗ ನೋಡಿ, ಯೋಬನಿಗೇನೂ ಆಗಿಲ್ಲ, ಆದರೆ ಅವನ ಮಕ್ಕಳು ಎಲ್ಲ ತೀರೋದ್ರು, ಅವನ ಸೊತ್ತು ಎಲ್ಲ ಉಂಟೋಯ್ತು. ಯೋಬನಿಗೆ ವೈಯಕ್ತಿಕ ನಂಬಿಕೆ ಸ್ಟ್ರಾಂಗ್ ಆಗಿದೆ. ಆತನು ದೇವರ ಒಂದು ವಿಷಯದಲ್ಲಿ ಸ್ಟ್ರಾಂಗ್ ಆಗಿ ನಂಬಿಕೆ ಇಟ್ಟಂಥ ಮನುಷ್ಯ. ಅದಕ್ಕೆ ದೇವರು ಅವನ್ನ ಟಚ್ ಮಾಡಬೇಡ, ಯಾಕೆಂದರೆ ಯೋಬನ ದೇವರು ಕಾಪಾಡ್ತಾರೆ ಅಂತ ಯೋಬನ ಬಗ್ಗೆ ನಂಬಿಕೆ ಇತ್ತು. ಅವನ ಭಯ ಎಲ್ಲ ಅವನ ಮಕ್ಕಳ ಬಗ್ಗೆನೇ. ನಾನು ಒಂದು ದಿವಸ ಸತ್ತೋಗ್ಬಿಡ್ತೀನೇನೋ, ನನಗೇನೋ ಆಗುತ್ತೆ ಅಂತ ಯೋಬ ಅಂದ್ಕೊಂಡಿಲ್ಲ. ಅವನ ಭಯ ಎಲ್ಲ ಅವನ ಮಕ್ಕಳ ಬಗ್ಗೆ. ಅವನು ಚೆನ್ನಾಗಿರ್ತೀನಿ ಅಂತ ಅವನಿಗೆ ಗೊತ್ತಿತ್ತು, ಆದರೆ ಅವನ ಮಕ್ಕಳ ಬಗ್ಗೆನೇ ಅವನು ಯಾವಾಗೂ ಭಯಪಡ್ತಾ ಇದ್ದಿದ್ದು, ಅವನ ಸೊತ್ತು ಬಗ್ಗೆ. ಸೊ ಅವನು ಭಯಪಟ್ಟಿದ್ದಾಯಿತು. ಆದರೆ ಯೋಬನಿಗೆ ಗೊತ್ತಿತ್ತು ದೇವರು ಅವನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅಂತ. ಅದೇ ನಾವು ಯೋಬನ ಬರೆದ 5:26 ಸುಗ್ಗಿ ಕಾಲದಲ್ಲಿ ತೆನೆಸಿ ಬಿಡು ಅಂತಂದರೆ ಅದು ಕಾರ್ನ್ ಇರುತ್ತಲ್ವ, ಅದು ಮನೆಗೆ ಸೇರುವಂತೆ ನೀನು ವೃದ್ಧ ಪ್ರಾಯದಲ್ಲಿ ಸಮಾಧಿಗೆ ಸೇರುವಿ. ಸೊ ಇದು ಯೋಬ ನಂಬಿದ್ದ, ನಾನು ಬೇಗ ಸಾಯೋದಿಲ್ಲ, ಏಜ್ ಆಗಿ ಸಾಯ್ತೀನಿ ಅನ್ನೋ ಒಂದು ನಂಬಿಕೆ. ಅದಕ್ಕೆ ದೇವರು ಅವನ ಮೇಲೆ ಕೈ ಹಾಕಬೇಡ ಅಂತ ಹೇಳಿದ್ದು. ಇದರಲ್ಲಿ ನಂಬಿಕೆ ಇತ್ತು ಯೋಬನಿಗೆ, ಆತನಿಗೇನೂ ಆಗಲ್ಲ ಅಂತ ನಂಬಿಕೆ ಇತ್ತು. ಆದರೆ ಆತನ ಮಕ್ಕಳಿಗೆ ಯಾಕೆ ಇಷ್ಟೊಂದು ಡಿಸ್ಟ್ರಕ್ಷನ್ ಬಂತು? ಯೋಬ ತನ್ನ ಮಕ್ಕಳ ಬಗ್ಗೆ ಭಯಪಟ್ಟಿದ್ದು ಒಂದು ಕಾರಣ, ಆದರೆ ಇನ್ನೊಂದು ಕಾರಣವೂ ಇದೆ. ಅದೀಗ ಓದಿಕೊಡೋಣ. ಯೋಬನ ಬರೆದ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕಳುಹಿಸುತ್ತಿದ್ದರು. ಅಂದರೆ ನೋಡಿ, ಇದು ಯೋಬನ ಮಕ್ಕಳ ಬಗ್ಗೆ ಬೈಬಲು ಡಿಸ್ಕ್ರೈಬ್ ಮಾಡ್ತಾ ಇರೋ ಒಂದು ವಚನ. ಅವ್ರ ಮಕ್ಕಳು ಹೇಗಿದ್ದರು ಅಂತ ಹೇಳಿ. ಯೋಬ ಹೆಂಗಿದ್ದ ಅಂತ ಹೇಳಿ ಬೈಬಲ್ ಬರೆದಿದೆ. ನಿರ್ದೋಷಿಯಾಗಿ ದೇವರಿಗೆ ಭಯಪಟ್ಟು ಕೆಟ್ಟದನ್ನು ನಿರಾಕರಿಸಿ ದೇವ್ರಿಗೆ ಭಯಪಟ್ಕೊಂಡು ಜೀವನ ಮಾಡ್ತಾಯಿದ್ದ ಅಂತ ಇರೋದು. ಅದಕ್ಕೆ ಅವನು ಸೊತ್ತು ಆಶೀರ್ವಾದ ಎಲ್ಲ ಕೊಟ್ಟಿದ್ರು ದೇವರು. ಆದರೆ ಇವ್ರ ಮಕ್ಕಳು ನೋಡಿ ಏನು ಮಾಡ್ತಾವ್ರೆ, ಒಬ್ಬೊಬ್ಬರು ದಿನ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಬನ್ನಿ ನಾವು ಸೆಲೆಬ್ರೇಟ್ ಮಾಡೋಣ, ತಿನ್ನೋಣ, ಕುಡಿಯೋಣ, ಎಂಜಾಯ್ ಮಾಡೋಣ. ಔತಣ ಅಂತಂದರೆ ಒಂದು ಅನೇಕ ಐಟಮ್ಸ್ ಇರೋ ಒಂದು ಫುಡ್ಡು.
ಬರೀ 2-3 ಊಟ ತಿಂದರೆ ಅದನ್ನು ಔತಣ ಅಂತ ಹೇಳಲ್ಲ. ಒಂದು ಫೀಸ್ಟ್ ಫುಡ್, ಹಬ್ಬದ ಊಟ ಅನ್ನೋ ಥರ ಇಲ್ಲಿ ಮಾಡ್ತಾರೆ ಅವರು. ಒಂದು ದಿವಸ ಇವಾಗ ನೋಡಿ ಈ ರೀತಿ ಮಾತಾಡ್ಕೊತಾ ಇದ್ದಾರೆ. ನಾನು ಅದನ್ನು ಗೆಸ್ ಮಾಡಿ ಒಂದು ಕಲ್ಪನೆ ಮಾಡಿ ಹೇಳ್ತಾ ಇದ್ದೀನಿ. ಯೋಬ ನೋಡಿ 10 ಜನ ಮಕ್ಕಳು, 7 ಜನ ಅಣ್ಣಂದಿರು, 3 ಜನ ಅಕ್ಕ ತಂಗಿಯರು ಇದ್ದರು ಅಂತ ಹೇಳಿ ಬೈಬಲ್ ಬರೆದಿದೆ. ಅಣ್ಣ ಹೇಳ್ತಾನೆ, ನಾಳೆ ನಮ್ಮನೇಲಿ ಹಬ್ಬ ಇಟ್ಟಿದ್ದೀವಿ, ನೀವೆಲ್ಲರೂ ಬಂದು ಜಾಯ್ನ್ ಆಗಿ ತಿನ್ನೋಣ, ಕುಡಿಯೋಣ, ಎಂಜಾಯ್ ಮಾಡೋಣ. ಸೊ ಅಲ್ಲಿ ಒಂದು ದಿವಸ ಆ ಒಂದು ಹಬ್ಬ ಮುಗೀತು. ನೆಕ್ಸ್ಟ್ ದಿವಸ ಇವತ್ತು ನಮ್ಮ ಮನೇಲಿ ಇಟ್ಟಿದ್ದೀನಿ, ನೀವೆಲ್ಲ ನಾಳೆ ನಮ್ಮ ಮನೆಗೆ ಬರಬೇಕು. ಓಕೆ, ಎಲ್ಲರೂ ನಿಮ್ಮ ಮನೆಗೆ ಬರ್ತೀವಿ. ಸೊ ಈ ರೀತಿಯಾಗಿ ಒಂದು ದಿವಸ ಅವ್ರ ತಂಗಿ ಮನೇಲಿ ಒಂದು ದಿವಸ, ಅಕ್ಕನ ಮನೇಲಿ ಒಂದು ದಿವಸ, ಇದೇ ಥರ ಟರ್ನು. ಒಬ್ಬರಾದ್ಮೇಲೆ ಒಬ್ಬರು ನಿಮ್ಮ ಮನೆಗೆ ಬರ್ತೀವಿ, ಎಂಜಾಯ್ ಮಾಡೋಣ, ಕುಡಿಯೋಣ. ನೋಡಿ, ಬೈಬಲ್ ಪ್ರಕಾರ ತಿನ್ನೋದು, ಕುಡಿಯೋದು, ಎಂಜಾಯ್ ಮಾಡೋದು ಏನು ತಪ್ಪಲ್ಲ. ದೇವ್ರು ಯಾವಕ್ಕೂ ನೀವು ಎಂಜಾಯ್ ಮಾಡಬಾರ್ದು, ನೀವು ಹಬ್ಬ ಮಾಡಬಾರ್ದು, ನೀವು ತಿನ್ನೋದು ಕುಡಿಯೋದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿನ್ನಬಾರ್ದು ಅಂತ ಹೇಳೋದಿಲ್ಲ ದೇವರೇನು ಹಬ್ಬದ ಊಟಕ್ಕೆ ವಿರೋಧವಾಗಿಲ್ಲ. ಸೊ ಇವ್ರ ಪ್ರಾಬ್ಲಮ್ ಏನು ಇಲ್ಲಿ ಅಂತಂದರೆ, ಇದೇ ಥರ ಲೈಫು ದಿನ ನಡೀತಾ ಇದೆ. ಸೊ ಇಲ್ಲಿ ಏನು ನೋಡ್ತೀವಿ ಅಂತಂದರೆ, ಒಂದು ಆತ್ಮಿಕ ಡ್ರೈನೆಸ್. ಅರ್ಥ ಆಗ್ತಾ ಇದೆಯಾ ಹೇಳೋದು? ಆ ಒಂದು ದೇವರ ಜೊತೆ ರಿಲೇಷನ್ ಇಲ್ಲ ಅವ್ರಿಗೆ. ನಮ್ಮಪ್ಪ ಐಶ್ವರ್ಯವಂತ, ನಮ್ಮಪ್ಪನ ಹತ್ರ ಬಹಳ ಆಸ್ತಿ ಇದೆ, ಎಷ್ಟೊಂದು ದುಡ್ಡಿದೆ, ಸರ್ವೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ, ಬನ್ನಿ ಎಂಜಾಯ್ ಮಾಡೋಣ. ಇವ್ರ ಲೈಫೆಲ್ಲ ಎಂಜಾಯ್ಮೆಂಟೇ ಆಗೋಯ್ತು. ಬರೀ ಎಂಜಾಯ್ ಮಾಡಿಕೊಂಡೇ ಇದ್ದರೆ, ದೇವರ ಒಂದು ಭಯ ಪಡೆದಿರ, ದೇವ್ರ ಜೊತೆ ಒಂದು ರಿಲೇಷನ್ ಇಲ್ದಿರ, ಆ ಒಂದು ಬೇಲಿ ಎಷ್ಟು ದಿವಸ ದೇವರು ಇಡೋಕ್ಕಾಗುತ್ತೆ? ಇವಾಗ ನನಗಿದು ಲೈಫಲ್ಲಿ ಪರ್ಸ್ನಲ್ ಅನುಭವ, ಕೆಲವು ವಿಷಯ ಹೇಳ್ತೀನಿ ನೋಡಿ. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ತುಂಬ ಪ್ರೇಯರ್ ಮಾಡ್ತಾಯಿದ್ರು ನಮ್ಮ ಮಕ್ಕಳ ಬಗ್ಗೆ. ಓಕೆ, ನನ್ನ ಮಕ್ಕಳು ದೇವರಲ್ಲಿರಬೇಕು, ಚೆನ್ನಾಗಿರಬೇಕು, ಅವ್ರ ಲೈಫ್ ಚೆನ್ನಾಗಿರಬೇಕು ಅಂತ. ಸೊ ಅದು ರೆಗ್ಯುಲರಾಗಿ ಅವ್ರು ಮಾಡ್ತಾಯಿದ್ರು. ನಾವೆಲ್ಲ ಅವಾಗ ನಮ್ಮಮ್ಮ ಪ್ರೇಯರ್ ಮಾಡ್ತಾರೆ, ಅವ್ರು ಪ್ರೇಯರ್ ಮಾಡಿದ್ರೆ ಸಾಕು ಅನ್ನೋ ಥರ ಇದ್ವಿ ಒಂದು ಕಾಲದಲ್ಲಿ. ಆದರೆ ಈ ಒಂದು ಮದುವೆ ಆದಮೇಲೆ ಕೆಲವು ಬುಕ್ಸ್ ಎಲ್ಲ ಓದಿ, ದೇವ್ರು ನನ್ನ ಜೊತೆ ಮಾತಾಡಿ, ನಿಮ್ಮಮ್ಮ ನಿನಗೆ ಪ್ರೇಯರ್ ಮಾಡೇ ಮಾಡ್ತಾರೆ, ಆದರೆ ನೀನು ಬೆಳಿಬೇಕು ನನ್ನಲ್ಲಿ, ನೀನು ನನ್ನ ಹತ್ರ ಒಂದು ಸ್ವಂತ ರಿಲೇಷನ್ನು, ನಿನ್ನ ಒಂದು ವೈಯಕ್ತಿಕ ರಿಲೇಷನ್ನು ನನ್ನ ಜೊತೆ ಇರಬೇಕು, ನನ್ನ ಹತ್ರ ನೀನು ಕ್ಲೋಸ್ ಆಗಿರಬೇಕು ಅಂತ ಹೇಳಿ ದೇವರು ಒಂದು ದಿನ ಮಾತಾಡಿದ್ರು. ಸೊ ಆ ದಿನದಿಂದ ಕೆಲವು ಥಿಂಗ್ಸ್ ನನ್ನ ಲೈಫಲ್ಲಿ ಬದಲಾಯಿಸ್ಕೊಂಡೆ. ಎಷ್ಟು ದಿವಸ ನಮ್ಮಮ್ಮ ಪ್ರಾರ್ಥನೆ ಮೇಲೆ ಮಾತ್ರ ನಾನು ಡಿಪೆಂಡ್ ಆಗಬೇಕು ಹಾಗಂತೇಳಿ ನಮ್ಮಮ್ಮ ಇವಾಗ ಪ್ರೇಯರ್ ಮಾಡ್ತಾ ಇಲ್ಲ ನನ್ನ ಬಗ್ಗೆ ಅಂತ ಅಲ್ಲ, ಇವಾಗೂ ಮಾಡ್ತಾ ಇದ್ದಾರೆ. ಆದರೆ ನಾನು ಎಷ್ಟು ದಿವಸ ಅವ್ರ ಪ್ರಾರ್ಥನೆ ಮೇಲೆ ಡಿಪೆಂಡ್ ಆಗಿರಬೇಕು. ಇನ್ನು ಕೆಲವು ದಿವಸ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಕೂಡ ದೇವರ ವಚನದಲ್ಲಿ ಚೆನ್ನಾಗಿದ್ದಾರೆ, ಅವರು ಪ್ರಾರ್ಥನೆ ಮಾಡೋ ಮನುಷ್ಯನೇ. ಅನೇಕ ವರ್ಷಗಳಂತಲೇ ಇಟ್ಕೊಳ್ಳಿ, ಅವ್ರ ಪ್ರಾರ್ಥನೆ ಮೇಲೆ ಕೂಡ ಡಿಪೆಂಡ್ ಆಗಿದ್ದೆ. ಆದರೆ ಮಕ್ಕಳು ಹುಟ್ಟಾದ್ಮೇಲೆ ನನಗೆ ಈ ಒಂದು ವಿಷಯದಲ್ಲಿ ಮೆಚುರಿಟಿ ಬಂದಿದ್ದು. ಓಕೆ, ನೀನು ಪರ್ಸನಲ್ ಆಗಿ ದೇವರ ವಿಷಯದಲ್ಲಿ ನಂಬಿಕೆ ಬೆಳೆಸ್ಕೊಳ್ಬೇಕು ಅಂತ. ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ನಾವು ಮಾಡೋದು ಬೇಕಾಗಿಲ್ಲ ಅಂತ ಇಲ್ಲ ಬೈಬಲಲ್ಲಿ. ನೋಡಿ, ಯೋಬನ ಲೈಫಲ್ಲಿ ಅವನು ಚೆನ್ನಾಗೇ ಇದ್ದ, ಆದರೆ ಅವನ ಮಕ್ಕಳ ಲೈಫಲ್ಲಿ ಯಾಕೆ ಅಷ್ಟೊಂದು ಬಂತು ಅಂತಂದರೆ, ಪ್ರಾರ್ಥನೆಯ ಅವ್ರು ಬೆಳೆದಿಲ್ಲ ದೇವರಲ್ಲಿ. ಆತ್ಮಿಕ ಡ್ರೈನೆಸ್, ಆತ್ಮಿಕ ವಿಷಯದಲ್ಲಿ ಒಣಗಿ ಹೋಗಿದ್ರು. ಇವಾಗ ಅಷ್ಟು ನೋಡಿ, ಸೈತಾನ ಬಂದಿದ್ದ ತಕ್ಷಣ ಅವ್ರ ಮಕ್ಕಳನ್ನ ಮುಟ್ಟಬೇಕು ಅಂತ ಹೇಳಿ ಅದು ಬರೀ ಟಚ್ ಮಾಡೋದಲ್ಲ, ಅವ್ರನ್ನ ಸಾಯಿಸೋ ಅಷ್ಟು, ಅವ್ರನ್ನ ಕೊಲ್ಲೋ ಅಷ್ಟು ಜಾಗ ಸೈತಾನನಿಗಲ್ಲಿ ಇತ್ತು. ಸೈತಾನ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗನೂ ಉಪಯೋಗಿಸಿ ಸರ್ವನಾಶ ಮಾಡೋದಕ್ಕೆ ಅವ್ನು ಬರೋದು. ಆದರೆ ನಿಮ್ಮನ್ನು ನಮ್ಮನ್ನು ಅವ್ನು ಸರ್ವನಾಶ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ದೇವರು ಬೇಲಿ ಹಾಕಿಟ್ಟಿದ್ದಾರೆ. ಅದಕ್ಕೆ ಹೇಳೋದು, ದೇವರ ನಂಬಿಕೆಯಲ್ಲಿ ನಾವು ಬಲವಾಗಿರಬೇಕು. ಆತನು ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹೇಳಿ ಡೈಲಿ ಬರ್ತಾನೆ. ಕೆಲವ್ರನ್ನ ಏನು ಮಾಡೋಕ್ಕಾಗ್ತಾ ಇಲ್ಲ ಅವನು. ಏನಕ್ಕೆ ಅಂತಂದರೆ ದೇವರ ಬೇಲಿ, ದೇವರ ಅಪ್ಪಣೆ ಕೊಟ್ಟನು ಅಂತಿದೆ, ಮುಟ್ಟಬೇಡ ಯೋಬನ್ನ. ನೋಡಿ, ದೇವರು ಯೋಬನ್ನ ಕೂಡ ಸ್ಪೇರ್ ಮಾಡಿದ್ದು ದೇವರ ದಯೆ ಅಂತ ತಿಳ್ಕೊಬೇಕು. ಯೋಬ ಭಯಪಟ್ಟಿರೋ ಇದರಲ್ಲಿ ಅಂಥ ಸಮಯದಲ್ಲಿದ್ದರೂ ದೇವರು ದಯೆಯಿಂದ ಯೋಬನ ಮುಟ್ಟಬೇಡ ಅಂತ ಹೇಳಿ ಅಪ್ಪಣೆ ಕೊಟ್ಟರು. ದೇವರು ಸ್ಟಾಪ್ ಮಾಡಿದ್ದು, ಇಲ್ಲಾಂದರೆ ಯೋಬನಿಗೂ ಬರ್ತಾ ಇತ್ತೇನೋ ತೊಂದರೆ ಗೊತ್ತಿಲ್ಲ. ಆದರೆ ದೇವರು ಕಟ್ಟಳೆ ಕೊಟ್ಟು ಅಪ್ಪಣೆ ಕೊಟ್ಟಿದ್ದಕ್ಕೆ ಯೋಬನ ಮುಟ್ಟಿಲ್ಲ.
ಅವನ ಮಾತ್ರ ಮುಟ್ಬೇಡ ಹಾಗಂತ ಹೇಳಿ ದೇವರು ಮಕ್ಕಳನ್ನ ಹಾಳು ಮಾಡುವಂಥ ಆ ಒಂದು ಪರ್ಮಿಷನ್ ಕೊಟ್ರ? ದೇವ್ರು ಪರ್ಮಿಷನ್ ಕೊಟ್ಟಿಲ್ಲ. ಆದರೆ ಅವರು ದೇವ್ರ ಪ್ರೊಟೆಕ್ಷನ್ಗೆ ನಂಬಿಕೆ ಇಟ್ಟಿರಲಿಲ್ಲ. ಅದಕ್ಕೆ ಅವು ನಡೆದಿದ್ದು. ಬೈಬಲು ಯೋಬನ ಮಕ್ಕಳು ದೇವರ ವಿಷಯದಲ್ಲಿ ಚೆನ್ನಾಗಿದ್ದಿದ್ರೆ ಬೈಬಲ್ ಬರೀತಾ ಇತ್ತು ಯೋಬನ ಮಕ್ಕಳ ಬಗ್ಗೆ. ಅವರು ಯೋಬನ ಮಕ್ಕಳು ದೇವರಲ್ಲಿ ಭಯಪಟ್ಟು ದೇವರಿಗೆ ನಿರ್ದೋಷಿಯಾಗಿ ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯದನ್ನು ಮಾಡ್ತಾಯಿದ್ರು ಅಂತ ಹೇಳಿ ಬರಿತಾ ಇತ್ತು ಬೈಬಲು. ಅವ್ರ ಮಕ್ಕಳನ್ನ ದೇವರು ನೀತಿವಂತರು ಅಂತಲೂ ಹೇಳಿಲ್ಲ, ಪರ್ಫೆಕ್ಟ್ ಅಂತಲೂ ಹೇಳಿಲ್ಲ, ದೇವ್ರಿಗೆ ಭಯಪಡೋರು ಅಂತ ಕೂಡ ಹೇಳಿಲ್ಲ. ತಿನ್ನೋದು ಕುಡಿಯೋದು ಎಂಜಾಯ್ ಮಾಡೋ ಇದರಲ್ಲಿ ದೇವರನ್ನೇ ಮರ್ತೋಗಿದ್ರು ಲೈಫಲ್ಲಿ. ನಂಬಿಕೆ ಅನ್ನೋದೇ ಇಲ್ಲ. ಅದಕ್ಕೆ ಆ ಒಂದು ನಂಬಿಕೆ ಇಲ್ಲ ಅಂತಂದರೆ ಆ ಬೇಲಿ ಇರಲಿಲ್ಲ. ಸೊ ಸೈತಾನ ಬಂದಿದ ತಕ್ಷಣ ಫುಲ್ ಜಾಗ ಇತ್ತು. ಸೊ ಆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗನ ಉಪಯೋಗಿಸ್ಕೊಂಡು ಸೈತಾನ ಯೋಬನ ಮಕ್ಕಳನ್ನ ಎಲ್ಲರನ್ನೂ ಸಾಯಿಸ್ಬಿಟ್ಟ. ಇವಾಗ ಕೊನೆಯ ವಿಷಯದಲ್ಲಿ ಬರೋಣ. ಯೋಬ ನೋಡಿ, ಈ ಒಂದು ಸಂದರ್ಭ ನಡೆಯೋದಕ್ಕಿಂತ ಮುಂಚೆ ಚೆನ್ನಾಗಿದ್ದ. ಈ ಒಂದು 9 ತಿಂಗಳು ಆದಮೇಲೆ ಕಷ್ಟಪಟ್ಟಾದಮೇಲೆ ಲಾಸ್ಟಿಗೆ ಕೂಡ ಚೆನ್ನಾಗಿದ್ದ. ದೇವರು ಅವನಿಗೆ 2ರಷ್ಟು ಕೊಟ್ಟರು ಅಂತ ಹೇಳಿ ಮುಂದೆ ಓದ್ತೀವಿ. ಅದಾದಮೇಲೆ ನೋಡಿ ಅವನಿಗೆ ಹೆಂಡತಿ ಕೊಟ್ಟರು ದೇವರು. ಆ ಒಂದು ವಯಸ್ಸಲ್ಲೂ ಮಕ್ಕಳಾಗಿ ಆ ಒಂದು ಮಕ್ಕಳು ಇಡೀ ಆ ಒಂದು ಜಾಗದಲ್ಲಿ ಎಲ್ಲರಿಗಿಂತ ಬಹಳ ಸುಂದರವಾಗಿದ್ದರಂತೆ ನೋಡೋದಕ್ಕೆ. ಅಷ್ಟು ಚೆನ್ನಾಗಿರೋ ಮಕ್ಕಳು ಕೊಟ್ಟರು. 2ರಷ್ಟು ದೇವರು ವಾಪಸ್ ಕೊಟ್ಟರು. ಆದರೆ ಒಂದು ದೇವರು ಈ ಒಂದು ರೆಸ್ಟೋರೇಷನ್ ಮಾಡೋದಕ್ಕಿಂತ ಮುಂಚೆ ಯೋಬನ ಹತ್ರ ಕ್ವಶನ್ ಕೇಳಿದ್ರು ಅಂತ ಹೇಳಿ ನಾವು ಮಾತಾಡ್ತೀವಿ. ಅದು ಬೈಬಲಲ್ಲಿ ಬರೆದಿದೆ. ಆ ಒಂದು 38ನೇ ಅಧ್ಯಾಯದಿಂದ ಯೆಹೋವ ತಂದೆ ಬಿರುಗಾಳಿಯಿಂದ ಯೋಬನ ಹತ್ರ ಕ್ವಶನ್ ಕೇಳಿ ಮಾತಾಡ್ತಾ ಇದ್ದಾರೆ. ದೇವರು ಮಾತಾಡ್ತಾ ಇದ್ದಾರೆ ಯೋಬನ ಹತ್ರ. ದೇವರು ಅಷ್ಟೊಂದು ಮಾತಾಡ್ದಲ್ವ ಯೋಬ? ದೇವ್ರು ಬರಲಿ, ನಾನು ಮಾತಾಡ್ತೀನಿ, ಆರ್ಗ್ಯೂ ಮಾಡ್ತೀನಿ ಅಂತ ಬಂದರು ದೇವರು ಇವಾಗ ಕ್ವಶನ್ ಕೇಳ್ತಾ ಇದ್ದಾರೆ. ನೀನು ನಡು ಕಟ್ಕೊಂಡು ನಾನು ಕೇಳೋ ಕ್ವಶನ್ಗೆ ಉತ್ತರ ಕೊಡು ಅಂತ ಹೇಳ್ತಾ ಇದ್ದಾರೆ. ಸೊ ದೇವರು ಕ್ವಶನ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಒಂದಾದ್ಮೇಲೆ ಕ್ವಶನ್ ಕೇಳ್ತಾನೆ ಇದ್ದಾರೆ. ಯೋಬನ ಹತ್ರ ಒಂದಕ್ಕೂ ಆನ್ಸರ್ ಇಲ್ಲ. ಯೋಬ ಹೇಳ್ತಾನಲ್ಲ, ನಾನು ಕೇಳ್ತೀನಿ, ಯಾಕೆ ಇಷ್ಟು ಕಷ್ಟ ಬಂತು ನನ್ನ ಹತ್ರ ಅಂತ ಹೇಳಿ ಅವ್ನು ರೆಡಿಯಾಗಿದ್ದ. ದೇವ್ರ ಹತ್ರ ಸಂಭಾಷಣೆ ಮಾಡೋದಕ್ಕೆ, ದೇವ್ರ ಹತ್ರ ವಾದ ಮಾಡೋಕ್ಕೆ ರೆಡಿಯಾಗಿದ್ದ. ಸೊ ಇವಾಗ ದೇವರು ಕ್ವಶನ್ ಕೇಳ್ತಾ ಇದ್ದಾರೆ ಅಷ್ಟೇ. ವಾದ ಅನ್ನೋದು ಮರ್ತೋಗ್ಬೇಕಿಲ್ಲ. ಯೋಬ ಕ್ವಶನ್ ಕೇಳೋದಕ್ಕೆ ಅವನ ಹತ್ರ ಉತ್ತರ ಇಲ್ಲ. ಇನ್ನೊಂದು, ದೇವ್ರು ಯಾಕೆ ಯೋಬನಿಗೆ ಆ ಥರ ಬಿರುಗಾಳಿಯಲ್ಲಿ ಕಾಣಿಸ್ಕೊಂಡು ಮಾತಾಡುವಾಗ ಯೋಬನಿಗೆ ಯಾಕೆ ದೇವ್ರು ಹೇಳಲಿಲ್ಲ, ನಾನಲ್ಲ ನಿನಗೆ ಕಷ್ಟ ಕೊಟ್ಟಿದ್ದು, ಸೈತಾನ ಕಷ್ಟ ತಗೊಂಡು ಬಂದ ಅಂತ ಹೇಳಿ ದೇವರು ಸೈತಾನನ ಬಗ್ಗೆ ಯಾಕೆ ಯೋಬನಿಗೆ ದೇವರು ಹೇಳಿಲ್ಲ? ಅನೇಕರಿಗೆ ಈ ಒಂದು ಕ್ವಶನ್ ಇರ್ಬೋದು, ಯಾಕಪ್ಪ ಹೇಳಿಲ್ಲ? ದೇವ್ರು ಕಷ್ಟ ಕೊಟ್ಟಿಲ್ಲ ಅಲ್ವಾ? ಸೈತಾನ ದೇವರ ಸನ್ನಿಧಾನದಿಂದ ಹೋಗಿ ಯೋಬಂದು ಎಲ್ಲ ಸರ್ವನಾಶ ಮಾಡ್ದ. ಸೈತಾನ ದೇವರ ಸನ್ನಿಧಾನದಿಂದ ಹೋಗಿ ಯೋಬನಿಗೆ ತಲೆಯಿಂದ ಕಾಲವರೆಗೂ ಆ ಒಂದು ಬಾಯ್ಲ್ಸ್ ಬರಮಾಡ್ದ ಅಂತ ಹೇಳಿ ನಾವು ಓದ್ತೀವಿ ಬೈಬಲಲ್ಲಿ. ಸೊ ದೇವ್ರು ಹೇಳ್ಬೋದಾಗಿತ್ತಲ್ಲ, ನೀನು ನನ್ನ ದೋಷಣೆ ಮಾಡಿದೆ, ನನ್ನ ಮೇಲೆ ಬ್ಲೇಮ್ ಹಾಕ್ದೆ, ನೀನು ನನ್ನ ಬಗ್ಗೆ ನೀನು ಕಂಪ್ಲೇಂಟ್ ಮಾಡಿದೆ, ನಾನೆಲ್ಲ ಮಾಡಿದ್ದು ಸೈತಾನ ಅಂತ ಹೇಳಿ ದೇವರು ಹೇಳ್ಬೋದಾಗಿತ್ತಲ್ಲ ಅಲ್ಲಿ. ಅದೇ ನಡೆದಿದ್ದಲ್ಲಿ. ಆದರೆ ದೇವ್ರು ಹೇಳ್ತಾ ಇಲ್ಲ ಇಲ್ಲಿ. ಯಾಕೆ? ಅದಕ್ಕೆ ಅನೇಕ ರೀಸನ್ ಇರ್ಬೋದು. ಆದರೆ ನಾನು ಒಂದು ಮಾತ್ರ ನನಗೆ ಅರ್ಥ ಆಗಿರೋ ಪ್ರಕಾರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ಇದಕ್ಕೆ ಬೇರೆ ಕಾರಣಗಳು ಇರ್ಬೋದು. ನನಗೆ ಗೊತ್ತಿರೋ ಪ್ರಕಾರನೇ ನಿಮಗೆ ಬೋಧನೆ ಮಾಡೋಕ್ಕಾಗೋದು. ಸೊ ಏನಕ್ಕಂತ ಈ ರೀತಿ ನನಗನ್ನಿಸ್ತು. ಯಾಕೆ ಅಂತಂದರೆ ದೇವರು ಇಲ್ಲಿ ಕ್ವಶನ್ ಕೇಳ್ತಾ ಇರೋದಲ್ಲ, ನಾನು ಸೃಷ್ಟಿ ಮಾಡಿದೆ ಇವನ್ನ, ಭೂಮಿ ಪರಲೋಕ ಸೃಷ್ಟಿ ಮಾಡಿದ್ದು ನಾನು, ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ದು ನಾನು, ಇವಕ್ಕೆಲ್ಲ ತಿನ್ನೋದಕ್ಕೆ ಊಟ ಕೊಡ್ತಾ ಇರೋದು ನಾನು, ಪ್ರಾಣಿಗಳಿಗೆ ಕಾಡಲ್ಲಿದ್ದರೂ ಅವ್ರಿಗೆ ಊಟ ಕೊಡ್ತಾ ಇರೋದು ನಾನು, ನೀರಲ್ಲಿರೋ ಒಂದು ಪ್ರಾಣಿಗಳಿಗೆ ಊಟ ಕೊಡ್ತಾ ಇರೋದು ನಾನು, ಈ ಒಂದು ಸರ್ವ ಲೋಕನ ಮೇಂಟೈನ್ ಮಾಡ್ತಾ ಇರೋದು ನಾನು, ಅದು ಅಲ್ದಿರೋ ದುಷ್ಟರನ್ನ ಅಡಗಿಸ್ತಾ ಇರೋದು ನಾನು. ಸೊ ಇದೆಲ್ಲ ಯಾರು ಮಾಡ್ತಾರೆ ಅಂತ ಕ್ವಶನ್ ಕೇಳುವಾಗ ಎಲ್ಲದಕ್ಕೂ ಆನ್ಸರು ಯೋಬ ಏನು ಕೊಡಬೇಕಾಗಿದೆ ಗೊತ್ತಾ? ದೇವರೇ, ನೀನೇ ಮಾಡ್ತಾ ಇದೀಯಾ, ನೀನೇ ಸೃಷ್ಟಿ ಮಾಡಿದೀಯಾ, ನೀನೇ ಎಲ್ಲ ನಡೆಸ್ತಾ ಇದೀಯಾ, ನೀನೇ ದುಷ್ಟರನ್ನ ಅಡಗಿಸ್ತಾ ಇದೀಯಾ. ನೋಡಿ, ಯೋಬನ ದೇವರ ಒಂದು ಕ್ವಶನ್ ಕೇಳೋದು ನನಗೆ ಬಹಳ ಇಷ್ಟ. ದುಷ್ಟರನ್ನ ನೀನು ಅಡಗಿಸ್ತೀಯಾ ಅಂತ. ಆಗುತ್ತಾ ದುಷ್ಟರನ್ನ ಮನುಷ್ಯರ ಕೈಲಿ ಅಡಗಿಸೋದಕ್ಕೆ? ಆ ದೇವರೇ ಅಡಗಿಸೋದು. ಸೊ ದೇವರು ಇಲ್ಲಿ ಯಾವುದು ಹೇಳ್ತಾ ಇಲ್ಲ. ಯಾಕೆ ದೇವರು ಈ ಒಂದು ಸೃಷ್ಟಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ,
ಇದು ದೇವರ ಒಂದು ಸರ್ವಶಕ್ತಿ ಪವರು ದೇವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ದೇವರು ಸರ್ವಶಕ್ತನು ಅಂತ ಪ್ರಕಟಣೆ ಯೋಬನಿಗೆ ಬೇಕು. ಇವಾಗ ನೋಡಿ, ದೇವ್ರು ಹೇಳ್ತಾ ಇರೋದು ಈ ಒಂದು ಕ್ವಶನಲ್ಲಿ ಏನು ಹೇಳ್ತಾ ಇದ್ದಾರೆ ಯೋಬನಿಗೆ ಅಂತಂದರೆ, ಇವೆಲ್ಲ ನಾನು ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ, ಇವೆಲ್ಲ ನಾನು ಸರ್ವೈವ್ ಮಾಡ್ತಾ ಇರಬೇಕಾದ್ರೆ, ಇಷ್ಟು ನಾನು ಸಸ್ಟೈನ್ ಮಾಡ್ತಾ ಇರಬೇಕಾದ್ರೆ ನಿನ್ನನ್ನು ಕಾಪಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ವಾ? ಸೊ ಯಾಕೆ ಆಗಿಲ್ಲ ಅಂತಂದರೆ ಆತನ ಭಯದಲ್ಲಿದ್ದ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಮತ್ತು ಇನ್ನೊಂದು ದೇವರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ವಶಕ್ತನಾಗಿರೋ ನಾನು ನಿನ್ನ ದೇವರಾಗಿರಬೇಕಾದ್ರೆ ನೀನು ನನ್ನ ಮೇಲೆ ಡಿಪೆಂಡ್ ಆಗಿ, ನನ್ನನ್ನು ನೀನು ನನ್ನ ಸರ್ವಶಕ್ತಿಯ ಮೇಲೆ ನಿನಗೆ ನಂಬಿಕೆ ಇದ್ದರೆ ಅಷ್ಟೇ ಸಾಕು ನಿನಗೆ ಅಂತ ಹೇಳ್ತಾ ಇರೋದು ದೇವರು. ಅದಕ್ಕೆ ಇನ್ನೊಂದು ರೀಸನ್ ಇರ್ಬೋದು, ದೇವರು ಯಾಕೆ ಯೋಬನಿಗೆ ಸೈತಾನನ ಬಗ್ಗೆ ಹೇಳಿಲ್ಲ ಅಂತಂದರೆ, ಈ ಒಂದು ಒಡಂಬಡಿಕೆ ಬಹಳ ಹಳೆ ಒಡಂಬಡಿಕೆ ಅಂತಂದರೆ ಒಂದು ಕವನೆಂಟ್ ಅಂತ ಹೇಳ್ಬೋದು. ಹಳೆ ಒಡಂಬಡಿಕೆ ಅಂತಂದರೆ ಆದಿಕಾಂಡದಿಂದ ಪ್ರಕಟಣೆ, ಮಲಾಖಿ ಅಂತ ಹೇಳಿ ಅಂದ್ಕೋಬೇಡಿ. ಇದೊಂದು ಚಿಕ್ಕ ರೀತಿಯಾದ ಒಡಂಬಡಿಕೆ ಯೋಬನ ಜೊತೆ ದೇವರು ಮಾಡಿದ್ದು. ಏನು ಅಂತಂದರೆ, ಒಳ್ಳೇದು ಮಾಡು ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡು ಕೆಟ್ಟದಾಗುತ್ತೆ, ಅಷ್ಟೇ ಅವ್ರು ನಂಬಿದ್ದು. ಆವಾಗಿನ ಕಾಲದಲ್ಲೆಲ್ಲ ಯೋಬ ಹೋಗ್ಬಿಟ್ಟು ಸಾವಿರಾರು ಜನ ಮುಂದೆ ನಿಂತ್ಕೊಂಡು ಪ್ರೀಚ್ ಮಾಡೋ ಒಂದು ಸಂದರ್ಭ ಆವಾಗಿರಲಿಲ್ಲ. ಆವಾಗೆಲ್ಲ ದೇವ್ರ ಸೇವೆ ಮಾಡಬೇಕು ಅಂತಂದರೆ ಆತನಿಗೆ ಭಯಪಟ್ಟು ಒಳ್ಳೇದು ಮಾಡಬೇಕು ಅಷ್ಟೇ. ಆವಾಗ ದೇವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು. ಇವಾಗ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತ ಬಂದಿದ್ದಾರೆ, ಕೆಲವು ಥಿಂಗ್ಸು ಚೇಂಜ್ ಆಗಿದೆ. ಆದರೆ ಒಡಂಬಡಿಕೆ ಚೇಂಜ್ ಆಗಿದೆ ಹೊರತು ದೇವರು ಬದಲಾಗಿಲ್ಲ. ಅದೇ ದೇವರನ್ನೇ ನಾವು ಈ ದಿನ ಕೂಡ ಸೇವೆ ಮಾಡ್ತಾ ಇರೋದು. ಯಾಕೆ ಯೋಬನಿಗೆ ದೇವರು ಸೈತಾನನ ಬಗ್ಗೆ ಹೇಳಿಲ್ಲ ಅಂತಂದರೆ, ಇನ್ನೊಂದು ಯೋಬನು ಕೂಡ ಗೊತ್ತಿಲ್ಲ ಸೈತಾನ ಇದ್ದಾನೆ, ಸೈತಾನ ಕಾರ್ಯ ಮಾಡಿದ್ದಾನೆ ಅಂತ ಆತನಿಗೂ ಗೊತ್ತಿಲ್ಲ. ಇವಾಗ ನೋಡಿ, ಅನೇಕರಿದ್ದಾರೆ ಸೈತಾನನ ಇಲ್ಲ ಅಂತ ಹೇಳ್ತಾರೆ. ಸೈತಾನ ಇಲ್ಲ ಅಂತ ಹೇಳಿ ನೀವು ನಂಬಿದ್ರೆ ಅವನು ಎಲ್ದಿರ ಹೋಗ್ತಾನ? ಸೈತಾನ ಇಲ್ಲ ಅಂತ ಹೇಳಿ ಕೆಲವರು ನಂಬೋರಿಗೆ ಕಷ್ಟಗಳು ಬರ್ತಾ ಇಲ್ವಾ? ಬರ್ತಾ ಇದೆ. ಸೊ ಇದಾನೋ ಇಲ್ವೋ ಅನ್ನೋದು ವ್ಯತ್ಯಾಸ ಇಲ್ಲ. ಅವ್ರ ನಂಬಿಕೆ ನೋಡಿ, ಅವನು ಕೆಟ್ಟದಾಗುತ್ತೆ ಅಂದ್ಕೊಂಡ, ಕೆಟ್ಟದ್ದಾಯಿತು. ಆ ಕೆಟ್ಟದ್ದು ಸೈತಾನ ಮಾಡ್ದ ಅಂತ ಹೇಳಿ ಗೊತ್ತಾಗಿಲ್ಲ ಅಷ್ಟೇ ಅವನಿಗೆ. ಸೊ ದೇವರು ಸೈತಾನ ಮಾಡ್ದ ಅಂತ ಹೇಳಿ ಯಾಕೆ ಹೇಳಿಲ್ಲ ಅಂತಂದರೆ, ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ಒಂದು ಸೈತಾನನ್ನು ಎದುರಿಸಿರಿ, ಸೈತಾನನಿಗೆ ವಿರೋಧವಾಗಿ ಕಟ್ಟಿರಿ, ಬಿಚ್ಚಿರಿ ಅಂತ ಹೇಳಿ ನಾವು ಹೊಸ ಒಡಂಬಡಿಕೆಯಲ್ಲಿ ಪ್ರೇಯರ್ ಮಾಡ್ತೀವಲ್ಲ. ಭೂಲೋಕದಲ್ಲಿ ನೀವೇನು ಕಟ್ತೀರೋ ಪರಲೋಕದಲ್ಲಿ ತೆರೆಯಲ್ಪಡುತ್ತೆ, ಪರಲೋಕದಲ್ಲೂ ಕಟ್ಟಲ್ಪಡುತ್ತೆ. ಭೂಲೋಕದಲ್ಲಿ ನೀವು ಏನು ಆಜ್ಞೆ ಇಟ್ಟರು ಪರಲೋಕದಲ್ಲಿ ನೆರವೇರುತ್ತೆ. ಈ ಒಂದು ಅಧಿಕಾರ ಸೈತಾನನ ಬಂಧಿಸೋದು, ಸೈತಾನಿಗೆ ಎದುರಾಗಿ ನಿಲ್ಲೋದು, ಯೇಸು ಕ್ರಿಸ್ತ ಶಿಲುಬೆಯ ಮೇಲೆ ಸತ್ತು ಪುನರುತ್ಥನಾಗಿ ಎದ್ದು ಬಂದ ಮೇಲೆ ದೇವರು ನಮ್ಗೆ ಆ ಸಕಲ ಅಧಿಕಾರನ ಕೊಟ್ಟಿದ್ದು. ಹಳೆ ಒಡಂಬಡಿಕೆಯಲ್ಲಿ ದೇವರು ಯೋಬನಿಗೆ ಸೈತಾನ ಇದ್ದಾನೆ ಅಂತ ಹೇಳಿದ್ರೆ, ಯೋಬನಿಗೆ ಒಂದು ಕಟ್ಟೋದು ಎದುರಿಸೋದು ಗೊತ್ತಿರಲಿಲ್ಲ ಆತನಿಗೆ. ಅದು ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ಅಧಿಕಾರ ಇಲ್ಲ ಅಲ್ಲಿ. ಯೇಸು ಕ್ರಿಸ್ತ ಬಂದು ಆ ಒಂದು ಅಧಿಕಾರ ನಮಗೆ ಮತ್ತೆ ವಾಪಸ್ ಕೊಡಬೇಕಾಗಿತ್ತು. ಸೊ ದೇವರು ಯೋಬನಿಗೆ ಅದಕ್ಕೆ ಹೇಳಿಲ್ಲ. ಯಾಕೆ ಅಂತಂದರೆ, ನೀನು ನನ್ನ ನಂಬು ಸಾಕು. ನಾನು ಕೀರ್ತನೆ 91 ವಚನದಲ್ಲಿ ಓದ್ತೀವಿ, ಸರ್ವಶಕ್ತನ ಆಶ್ರಯದಲ್ಲಿ ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಸೊ ದೇವರು ಪರಾತ್ಮರಶಾಲಿ, ಸರ್ವಶಕ್ತನು. ಸೊ ಆತನನ್ನು ನಂಬಿದ್ರೆ ಸಾಕು, ಪ್ರೊಟೆಕ್ಷನ್ ಕೊಡ್ತೀನಿ. ಸೊ ದೇವರನ್ನು ಮೀರಿ ಯಾರಾದರೂ ಯೋಬನ್ನ ಮುಟ್ಟಕ್ಕಾಗುತ್ತಾ? ಯೋಬ ದೇವ್ರನ್ನ ಸಂಪೂರ್ಣವಾಗಿ ದೇವ್ರು ನನ್ನ ಕಾಪಾಡ್ತಾರೆ, ದೇವ್ರು ನನ್ನ ಫ್ಯಾಮಿಲಿನ ಕಾಪಾಡ್ತಾರೆ, ಯಾವುದೂ ಕೆಟ್ಟದು ನನಗೆ ನಡೆಯಲ್ಲ, ದೇವ್ರು ನಡೆಯೋದಕ್ಕೆ ಬಿಡಲ್ಲ ಅಂತ ಹೇಳಿ ಯೋಬ ನಂಬಿದ್ರೆ ಸಾಕು, ದೇವರು ಮಿಕ್ಕಿದೆಲ್ಲ ನೋಡ್ಕೊತಾರೆ. ಅದೇ ಯೋಬನಿಗೆ ದೇವ್ರು ಹೇಳ್ತಾ ಇರೋದು, ಇಷ್ಟೆಲ್ಲ ಮಾಡೋ ನನಗೆ ನೀನನ್ನು ಕಾಪಾಡೋದಕ್ಕಾಗೋದಿಲ್ವಾ? ಸೊ ನನ್ನ ಮೇಲೆ ನಂಬಿಕೆ ಇಡು, ಅಷ್ಟು ಸಾಕು ನಿನಗೆ. ಯೋಬನಿಗೆ ಎಷ್ಟು ಬೇಕಾಗಿತ್ತೋ ದೇವರು ಅಷ್ಟೇ ಹೇಳಿದ್ದು. ದೇವರು ಗೊತ್ತಿಲ್ಲದಿರೋ ರೆವಲೇಷನ್ ಬಗ್ಗೆ, ಗೊತ್ತಿಲ್ಲದಿರೋ ಪ್ರಕಟಣೆ ಬಗ್ಗೆ ದೇವರು ಯೋಬನ ಹತ್ರ ಮಾತಾಡ್ತಾ ಇಲ್ಲ. ಸೊ ಅದು ಈ ಒಂದು ಬುಕ್ಕಿನ ರೆವಲೇಷನ್. ಇವತ್ತು ನಿಮಗೂ ಅಷ್ಟೇ, ಯಾವ ವಿಷಯದಲ್ಲೂ ಭಯಪಡಬೇಡಿ. ದೇವರು ಸರ್ವಶಕ್ತನು, ನಿಮ್ಮ ಕಡೆ ಇದ್ದಾರೆ. ಬಿಲ್ಸ್ ಪೇ ಮಾಡೋದಕ್ಕೆ ಭಯಪಡಬೇಡಿ. ಯಾವುದು ನೀವು ಭಯಪಡ್ತೀರೋ ಅದು ನಡೆಯುತ್ತೆ. ಅಂಜಿದ ಕಾರ್ಯ ನನಗೆ ಬಂತು ಅಂತ. ಅದಕ್ಕೆ ಆನ್ಸರ್ ಏನು ಗೊತ್ತಾ? ಅಂಜಬೇಡಿ, ದಿಗ್ಭ್ರಮೆಗೊಳ್ಳಬೇಡಿ, ಧೈರ್ಯದಿಂದಿರಿ. ದೇವರು ಜೊತೆಲಿದ್ದಾನೆ. ದೇವರು ಎಲ್ಲವನ್ನು ಒದಗಿಸ್ಕೊಡ್ತಾರೆ, ದೇವರು ಎಲ್ಲವನ್ನು ಪ್ರೊಟೆಕ್ಟ್ ಮಾಡ್ತಾರೆ. ದೇವರು ನನ್ನ ಲೈಫ್ನ ಲೋಕದಲ್ಲಿ ಚೆನ್ನಾಗೇ ಇಟ್ಟಿರ್ತಾರೆ.
ಇರುವಂಥ ಕಾಲ ಎಲ್ಲ ನಾನು ಚೆನ್ನಾಗಿರ್ತೀನಿ, ನನ್ನ ದೇವ್ರು ನನ್ನ ನೋಡ್ಕೊತೀನಿ ಅಂತ ಹೇಳಿ ನಂಬಿದ್ರೆ ಸಾಕು. ಅದರ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಅಡ್ವಾಂಟೇಜು ಇದೆ ನಮಗೇನು ಅಂತಂದರೆ ಸೈತಾನನ ಎದುರಿಸ್ಬೋದು. ಸೊ ಇದನ್ನ ಟೈಮ್ ಮೀರಿ ಹೋಗ್ತಾ ಇದೆ, ಬರೋ ವಾರ ನೋಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.